ಎಲ್ಲರಿಗೂ ಮೊದಲನೇದಾಗಿ ಶುಭ ಸಂಜೆ. ಯಾಕೆಂದ್ರೆ ಇನ್ನು ಶುಭ ರಾತ್ರಿ ಆಗಿಲ್ಲ. ನಾವು ಎಲ್ಲ ಹೋಗುವಾಗ ಶುಭ ರಾತ್ರಿ ಹೇಳೋಣ. ಎಲ್ಲರಿಗೂ ಶುಭ ಸಂಜೆ. ಆ ಅದ್ ನಿಜಕ್ಕೂ ಆ, ಒಂದು ಸಂತೋಷದ ಸಮಯ ನನಗೆ. ಯಾಕೆಂದ್ರೆ ಈ ಒಂದು ನಿಮ್ಮಂತವ್ರ ಜೊತೆ ಒಂದು ಸಂವಾದ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ಮೊದಲು ನಾನು ನನ್ನ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಹೇಳ್ತೀನಿ. ಯಾಕೆಂದ್ರೆ ಯಾರು ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾದ್ರೆ ಇದಿರುತ್ತೆ. ನಾನು ವಿವೇಕಾನಂದ HK ಅಂತೇಳಿ ಒಬ್ಬ ಶಾಲಾ ಶಿಕ್ಷಕರ ಮಗ. ನಾನು ಇತಿಹಾಸದಲ್ಲಿ MA ಮಾಡಿದ್ದೀನಿ, ಪತ್ರಿಕೋದ್ಯಮ ಡಿಪ್ಲೊಮಾ ಮಾಡಿದ್ದೀನಿ, ಮತ್ತು ಚಲನಚಿತ್ರ ನಿರ್ಮಾಣ ಕ್ಷೇತ್ರದಲ್ಲಿ ಒಂದಷ್ಟು ಡಿಪ್ಲೊಮಾ ಕೋರ್ಸ್ಗಳನ್ನ ಮಾಡಿದ್ದೀನಿ. ನಾನು ಸುಮಾರು 15 ವರ್ಷಗಳ ಹಿಂದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೆ. TV ಅಡ್ವರ್ಟೈಸ್ಮೆಂಟ್ ಆ ತರದ್ದೆಲ್ಲ ಮಾಡ್ಕೊಂಡಿದ್ದೆ. ಸೊ ಅನೇಕ ಏರಿಳಿತಗಳ ನಂತರ ನನಗೆ ಒಂದು ದಿನ ಮನಸ್ಸು ಪರಿವರ್ತನೆ ಆಯ್ತು. ಏನನ್ನಾದ್ರೂ ಮಾಡೋಣ ಈ ಸಮಾಜಕ್ಕೆ, ವ್ಯಾವಹಾರಿಕ ಜಗತ್ತಿನಿಂದ ಹೊರಗಡೆ ಬಂದು ಈ ಸಮಾಜಕ್ಕೆ ಏನನ್ನಾದ್ರೂ ಮಾಡ್ಬೇಕು ಅಂದಾಗ ನನಗೆ ಅನ್ಸಿದ್ದು ಈ ಸಮಾಜಕ್ಕೆ ತುಂಬಾ ಅವಶ್ಯಕತೆ ಇರೋದು ಏನು ಅಂದ್ರೆ ಮಾನವೀಯ ಮೌಲ್ಯಗಳು ಏನಿದಾವೆ ಅದು ಕುಸಿತಾ ಇದೆ ಅಂತೇಳಿ. ಸೊ ಮಾನವೀಯ ಮೌಲ್ಯಗಳು ಬರೀ ಕುಸಿತಾ ಇಲ್ಲ, ವಿರುದ್ಧ ಮೌಲ್ಯಗಳು ಈ ಸಮಾಜದಲ್ಲಿ ಮಾನ್ಯತೆ ಪಡಿತಾ ಇದ್ದಾವೆ ಅಂತ ನನಗೆ ಒಂದು 15 ವರ್ಷ ಮೊದಲು ಗೊತ್ತಿತ್ತು. ಆದ್ರೆ ಆ ಸಂದರ್ಭದಲ್ಲಿ ನನ್ಗನ್ನಿಸ್ತು, ಹಾಗಾದ್ರೆ ಇನ್ನು ಮುಂದಿನ ಬದುಕನ್ನ ಏನಿದ್ರು ಈ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನ ಪುನರುತ್ಥಾನ ಮಾಡ್ಲಿಕ್ಕಾಗಿ ಪ್ರಯತ್ನ ಪಡೋಣ ಅಂತೇಳಿ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗೆ ಸಿಕ್ಕಿದ್ದು ಸಾಮಾಜಿಕ ಜಾಲತಾಣ. ಆ ಸಾಮಾಜಿಕ ಜಾಲತಾಣ ಮುಖಾಂತರ ಪ್ರತಿನಿತ್ಯ ಒಂದು ಲೇಖನವನ್ನ ಸೃಷ್ಟಿಯ ಮೂಲದಿಂದ ಯೋಚನೆ ಮಾಡಿ. ಅಂದ್ರೆ ನಾವು ಯೋಚನೆಯ ಶಕ್ತಿ ಇದೆಯಲ್ಲ, ಅದೇ ಬಹಳಷ್ಟು ನಮ್ಮ ಗೊಂದಲಗಳಿಗೆ ಕಾರಣ ಆಗುತ್ತೆ. ನಾವು ಯಾವ ಮೂಲದಿಂದ ಯೋಚನೆ ಮಾಡ್ತೀವಿ? ಜಾತಿಯ ಆಧಾರದ ಮೇಲೆ ಮಾಡ್ತೀವ, ಧರ್ಮದ ಆಧಾರದ ಮೇಲೆ ಮಾತಾಡ್ತೀವ, ಭಾಷೆಯ ಆಧಾರದ ಮೇಲೋ, ಪ್ರದೇಶದ ಆಧಾರದ ಮೇಲೋ, ಹೀಗೆ ಅನೇಕ ಮೂಲಗಳಿರ್ತವೆ. ನಾನು ಆಯ್ಕೆ ಮಾಡ್ಕೊಂಡಿದ್ದು ಸೃಷ್ಟಿಯ ಮೂಲ. ಸೃಷ್ಟಿ ಅಂದ್ರೆ ನಮಗೆ ಜೀವ ಕೊಟ್ಟಿರೋದು ಸೃಷ್ಟಿ ಅನ್ನುವ ಒಂದು ಆಧಾರದ ಮೇಲೆ, ಆ ಸೃಷ್ಟಿ ಆಧಾರದ ಮೇಲೆ ನಾನು ನನ್ನ ಅಭಿಪ್ರಾಯಗಳನ್ನ ರೂಪಿಸ್ಕೊಂಡು ಬರೀಲಿಕ್ಕೆ ಶುರು ಮಾಡಿದೆ. ಅದಾದ ಮೇಲೆ ಹಾಗೆ ನಿರಂತರವಾಗಿ ಪ್ರತಿನಿತ್ಯ ಬರಿತಾ ಇಡೀ ವಿಶ್ವದ ಅನೇಕ ಕನ್ನಡ ಸಂಘಟನೆಗಳು, ಯಾರ್ಯಾರು ಸಾಮಾಜಿಕ ಜಾಲತಾಣದಲ್ಲಿ ಇದ್ದಾರೆ ಅವ್ರಿಗೆಲ್ಲ ದಿನ ಪೋಸ್ಟ್ ಮಾಡಿ ಅದೇ ಕೆಲಸ ಮಾಡ್ತಾ ಇದ್ದೆ. ಯಾಕಂದ್ರೆ ವ್ಯಾವಹಾರಿಕ ಜಗತ್ತಿನಲ್ಲಿ ಇರ್ಲಿಲ್ಲ. ದಿನದ 24 ಗಂಟೆನೂ ಇದೇ ಕೆಲಸ ಮಾಡ್ಬೇಕಾದ್ರೆ ಒಂದು ದಿನ ಅನ್ಸೋದು, ಮನಸ್ಸುಗಳ ಅಂತರಂಗದ ಚಳವಳಿ ಇನ್ನಷ್ಟು ಜ್ಞಾನವನ್ನ ಪಡ್ಕೊಂಡು ಇನ್ನಷ್ಟು ವಿಸ್ತಾರ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂದಾಗ ನನ್ಗನ್ಸುತ್ತೆ ಭಾರತದ ಒಂದು ವಿಶಿಷ್ಟ ಏನು ಅಂದ್ರೆ ಅನೇಕ ಸ್ವಾಮಿ ವಿವೇಕಾನಂದರಿಂದ ಹಿಡಿದು, ಬುದ್ಧನಿಂದ ಹಿಡಿದು, ಅಲ್ಲಮನಿಂದ ಹಿಡಿದು, ಅಕ್ಕ ಮಹಾದೇವಿಯಿಂದ ಹಿಡಿದು ಎಲ್ಲರೂ ಕೂಡ ಈ ಪಾದಯಾತ್ರೆಗಳ ಮುಖಾಂತರ ಒಂದಷ್ಟು ಅನುಭವಗಳನ್ನ, ಜ್ಞಾನವನ್ನ ವಿಸ್ತಾರ ಮಾಡ್ಕೊಂಡಿದ್ದಾರೆ. ದೇಶ ನೋಡು ಕೋಶ ಓದು ಅನ್ನೋ ತರ. ಸೊ ನಾನು ಒಂದು ಮಾಡಿದೆ, ಕರ್ನಾಟಕನ ಎಲ್ಲ ತಾಲ್ಲೂಕುಗಳನ್ನ ಕಾಲ್ನಡಿಗೆಯಲ್ಲಿ ನಡಿಬೇಕು ಅಂತೇಳಿ ನಾನು ಬೀದರ್ ಜಿಲ್ಲೆ ಔರಾದ್ ತಾಲ್ಲೂಕಿನ ವನಮಾರ್ಪಳ್ಳಿ ಎನ್ನುವಂತ ಒಂದು ಊರಿದೆ. ಅದು ಇದು ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಸೇರುವ ಜಾಗ. ಅಲ್ಲಿಂದ ಒಂದು ಪಾದಯಾತ್ರೆಯನ್ನ ಮಾಡಿದೆ. ಅಂದ್ರೆ ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ಜ್ಞಾನ ಭಿಕ್ಷಾ ಪಾದಯಾತ್ರೆ ಅಂತೇಳಿ ಮಾಡಿದೆ. ಅಂದ್ರೆ ಜ್ಞಾನವನ್ನ ಪ್ರಕೃತಿಯಿಂದ, ಜನಗಳಿಂದ ಒಂದು ಎರವಲು ಪಡಿತಾ ಒಂಥರ ಜ್ಞಾನ ಸಂಪಾದನೆ ಮಾಡ್ಕೊಂಡು ಭಿಕ್ಷಾ ರೂಪದಲ್ಲಿ ಅನೇಕ ರೀತಿಯ ಭಿಕ್ಷೆಗಳಿರ್ತವೆ. ನಾನು ಜ್ಞಾನ ಭಿಕ್ಷಾ ಪಡಿತಾ ಅದನ್ನ ಹಂಚ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಪ್ರಾರಂಭ ಮಾಡಿದೆ. ಒಟ್ಟು 11,500 ಕಿಲೋಮೀಟರ್, 11,500 ಕಿಲೋಮೀಟರ್ನ 385 ದಿನ ಸತತವಾಗಿ ನಾನು ಪಾದಯಾತ್ರೆ ಮಾಡಿದೆ. ಅಲ್ಲಿ ಸುಮಾರು 2,500ಕ್ಕೂ ಹೆಚ್ಚು ಸಂವಾದಗಳನ್ನ ಶಾಲಾ, ಕಾಲೇಜು, ಮಠಮಾನ್ಯಗಳು, ಸಂಸ್ಥೆಗಳು, ಏನೆಲ್ಲ ಸಂಘಟನೆಗಳಿದಾವೆ ಅಲ್ಲೆಲ್ಲ ಪ್ರತಿನಿತ್ಯ ಅವ್ರ ಜೊತೆ ಸಂವಾದ ಮಾಡ್ಕೊಂಡು ಈ ಯಾತ್ರೆಯನ್ನ ನಾನು ಮಾಡಿದೆ. ಅದು 2020-21ರಲ್ಲಿ. ಸೊ ಅಲ್ಲಿಂದ ಬಂದ ಮೇಲೆ ಈಗ ನೇರವಾಗಿ ಶಾಲಾ, ಕಾಲೇಜು ಈ ರೀತಿ ಉಪನ್ಯಾಸಗಳನ್ನ ಕೊಡ್ತಾ ಇಡೀ ಬದುಕನ್ನ ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ನಾನು ಮೀಸಲಿಟ್ಟಿದ್ದೀನಿ. ಅದು ಅಂದ್ರೆ ಈ ಸಮಾಜದಿಂದ ಪಡೆಯೋದಕ್ಕಿನ್ನ ಏನಾದ್ರೂ ಕೊಡ್ಬೇಕು ಅನ್ನುವ ಸಂಕಲ್ಪದೊಂದಿಗೆ ನಾನು ಈ ಕೆಲಸವನ್ನ ಮಾಡ್ತಿದ್ದೀನಿ. ಅದು ನನ್ನ ಪರಿಚಯ. ಆದ್ರೆ ಮಾನವೀಯ ಮೌಲ್ಯಗಳಂದ್ರೆ ಏನಾಗಿದೆ? ಯಾವುದು ಮಾನವೀಯ ಮೌಲ್ಯಗಳು? ನಿಜವಾಗ್ಲೂ ಈ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳಿಗೆ ತೊಂದರೆ ಆಗಿದೆಯಾ, ಅದು ಇಲ್ವಾ? ಈ ಅನೇಕ ಪ್ರಶ್ನೆಗಳು ಬರ್ತವೆ. ಸಾಮಾನ್ಯವಾಗಿ ಮನುಷ್ಯ ಮತ್ತು ಜೀವರಾಶಿಗಳಲ್ಲಿ ಒಂದಷ್ಟು ವ್ಯತ್ಯಾಸ ಇದೆ.
ಆ ವ್ಯತ್ಯಾಸವೇ ಮಾನವೀಯ ಮೌಲ್ಯಗಳು ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಮನುಷ್ಯನಲ್ಲಿರುವ ಕೆಲವು ಗುಣವು ಪ್ರಾಣಿಗಳಲ್ಲೂ ಇದಾವೆ. ಪ್ರೀತಿ, ಪ್ರೇಮ, ಪ್ರಣಯಗಳು ಅದೆಲ್ಲವೂ ಎಲ್ಲ ಜೀವರಾಶಿಗಳಿಗೂ ಹೆಚ್ಚು ಕಡಿಮೆ ಅನ್ವಯಿಸುವಂಥದ್ದು. ಆದ್ರೆ ನಾಗರಿಕ ಸಮಾಜದ ಕೆಲವು ಲಕ್ಷಣಗಳಿದಾವೆ. ಅಂದ್ರೆ ಸಂಯಮ, ಸಹಕಾರ, ಸಭ್ಯತೆ, ತ್ಯಾಗ, ಕ್ಷಮಾಗುಣ, ಪ್ರೀತಿ, ಈ ತರದ ಕೆಲವು ಗುಣಗಳಿದಾವಲ್ಲ, ಇದು ನಾಗರಿಕವಾಗೂ ಮತ್ತು ಪ್ರಾಣಿಗಳಿಗೂ, ಅದರಲ್ಲೂ ನಾವು ಏನು ಕಾಡು ಪ್ರಾಣಿಗಳು ಅಂತ ಏನು ಹೇಳ್ತೀವಿ ಅದಕ್ಕೂ ಒಂದಷ್ಟು ವ್ಯತ್ಯಾಸಗಳಿದಾವೆ ನಾಗರಿಕ ಸಮಾಜದಲ್ಲಿ. ಆ ಮೌಲ್ಯಗಳು, ಉದಾಹರಣೆ ಸ್ನೇಹ ಅಥವಾ ಅಕ್ಕ ತಂಗಿ ಸಂಬಂಧ, ತಾಯಿ ಮಕ್ಕಳ ಸಂಬಂಧ, ಅಣ್ಣ ತಂಗಿ ಸಂಬಂಧ, ಈ ಎಲ್ಲ ಸಂಬಂಧಗಳು ಇಡೀ ಸಮಾಜದ ಶಾಂತಿಯುತ ಮುನ್ನಡೆಗೆ ಬಹಳ ಅತ್ಯಂತ ಅವಶ್ಯಕವಾದದ್ದು. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಜ, ಆದ್ರೆ ಮಾನವೀಯ ಮೌಲ್ಯಗಳು ಏನಾಗ್ತಾ ಇದೆ, ಈ ಮೌಲ್ಯಗಳು ನಿಜವಾಗ್ಲೂ ಈ ಸಮಾಜದಲ್ಲಿ ಇದೆಯಾ ಅನ್ನುವ ಪ್ರಶ್ನೆ ಬಂದಾಗ ನನಗೆ ಅನಿಸಿದ್ದು ಖಂಡಿತ ಇದೆ ಮಾನವೀಯ ಮೌಲ್ಯಗಳು. ಯಾಕೆಂದ್ರೆ ನಾನು ಪಾದಯಾತ್ರೆಯಲ್ಲಿ ಯಾರಿಂದನೂ ₹1 ಹಣ ಪಡಿಲಿಲ್ಲ. ನನಗೆ 50,000ದಿಂದ ಹಿಡಿದು ₹5ವರೆಗೂ ಬಹಳಷ್ಟು ಜನ ಹಣ ಕೊಡಕ್ ಬಂದ್ರು, ನಾನು ಹಣವನ್ನ ತಿರಸ್ಕರಿಸಿದೆ. ಮತ್ತೆ ನಾನು ದುಡ್ಡು ಖರ್ಚು ಮಾಡಿಲ್ಲ, ಯಾರೋ ಅವರೇ ನನಗೆ ಊಟ ಕೊಡಿಸ್ಬೇಕಿತ್ತು, ಎಲ್ಲೋ ಆಶ್ರಯ ಕೊಡ್ಬೇಕಾಗಿತ್ತು, ಆ ತರದ್ದೇ ನಾನು ಮಾಡ್ಕೊಂಡ್ಬಂದೆ. ₹1 ಕೂಡ ನಾನು ಪಡಿಲೂ ಇಲ್ಲ ಮತ್ತು ನಾನು ಖರ್ಚು ಮಾಡಲಿಲ್ಲ. ಅಂದ್ರೆ ಮಾನವೀಯ ಮೌಲ್ಯಗೆ ನಿಜವಾದ ಅಪಾಯ ಬಂದಿದ್ದು ಯಾವುದ್ರಿಂದ ಅಂದ್ರೆ ನನಗೆ ಅನ್ಸುತ್ತೆ ಹಣದಿಂದಾಗಿ ಈ ಸಮಾಜದ ಮಾನವೀಯ ಮೌಲ್ಯಗಳು ಒಂದಷ್ಟು ಶಿಥಿಲವಾಗಿದ್ದು ಅಲ್ಲದೆ ವಿರುದ್ಧ ಮೌಲ್ಯಗಳು ಈ ಸಮಾಜವನ್ನ ಆಳಲಿಕ್ಕೆ ಶುರು ಮಾಡಿದ್ಮೇಲೆ ಮನುಷ್ಯ ಸಂಬಂಧಗಳಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಯ್ತು. ಅಂದ್ರೆ ಪ್ರೀತಿ ಅನ್ನುವಂತಹ ಮೂಲ ಆಶಯ ಏನಿರುತ್ತಲ್ಲ, ಆ ಪ್ರೀತಿ ತರ ಇತ್ತೆ ಹೊರತುನು ಪ್ರೀತಿಯಾಗಿ ಉಳಿಲಿಲ್ಲ. ಸ್ನೇಹ ಅನ್ನೋದು ಸ್ನೇಹದ ತರ ಇದೆಯೇ ಹೊರತುನು ಸ್ನೇಹವಾಗಿ ಉಳಿದಿಲ್ಲ. ತ್ಯಾಗ ಅನ್ನೋದು ತ್ಯಾಗದ ತರ ಇದೆ ಹೊರತುನು, ಅಥವಾ ಕ್ಷಮೆ ಅನ್ನೋದು, ಕರುಣೆ ಅನ್ನೋದು ಒಂದು ರೀತಿ ವ್ಯಾಪಾರೀಕರಣವಾಗಿ ಹೋಗಿರೋದನ್ನ ನಾನು ನೋಡಿದೆ. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳ ಕಾಲ ಘಟ್ಟಕ್ಕೆ ಹೋಗೋಣ, ತುಂಬಾ ಹಿಂದೆ ಏನು ಹೋಗೋದು ಅಂದ್ರೆ ಶತಮಾನ ಹಿಂದೆ ಹೋಗೋದೇನು ಬೇಡ. ನಾವು ಸ್ವಾತಂತ್ರ್ಯ ಬಂದ ಒಂದು 30-40 ವರ್ಷಗಳು ಅಂದ್ರೆ ಈ ಜಾಗತೀಕರಣಕ್ಕೆ ಈ ನಮ್ಮ ಸಮಾಜ ತೆರ್ಕೊಳಕ್ಕೆ ಮೊದಲು ಭಾರತ ದೇಶ ಇದೆಯಲ್ಲ, ಅದು 1990-95 ನಂತರ ವಿಶ್ವ ಮಾರುಕಟ್ಟೆ, ಮುಕ್ತ ಮಾರುಕಟ್ಟೆಗೆ ಸಹಿ ಹಾಕೋದಕ್ಕೆ ಮೊದಲಿದ್ವಲ್ಲ, ಆ ಪರಿಸ್ಥಿತಿಗಳನ್ನ ನಾವು ನೋಡ್ಕೊಂತ ಹೋದಾಗ ಯಾವ ರೀತಿ ಇತ್ತು, ಆಗ ನಮ್ಮ ನಡುವಿನ ಸಂಬಂಧಗಳು ಯಾವ ರೀತಿ ಇತ್ತು, ನಮ್ಮ ಪರಿಸರ ಯಾವ ರೀತಿ ಇತ್ತು, ಹಣಕ್ಕೆ ಎಷ್ಟು ಮಹತ್ವ ಇತ್ತು, ಸಂಬಂಧಗಳಿಗೆ ಹೆಚ್ಚು ಮಹತ್ವ ಇತ್ತು ಅಂತ ನೋಡಿದಾಗ ಈ ಕ್ಷಣದ 2026 ಈ ದಿನ ನಾವೇನು ಆಗಸ್ಟ್ 1 ಇದ್ದೀವಿ, ಈ ಕ್ಷಣಕ್ಕೆ ನಾವು ತುಲನೆ ಮಾಡಿಕೊಂಡು ನೋಡಿದಾಗ ನಿಜವಾಗ್ಲೂ ನಾವು ನೆಮ್ಮದಿಯಾಗಿದ್ದೀರಾ. ಯಾಕೆಂದ್ರೆ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳಿ, ಅಂದ್ರೆ ನಾವು ಹುಟ್ಟಿದ ತಕ್ಷಣ ನಡೆಯೋದೇ ಸಾವಿನೆಡೆಗೆ, ಹುಟ್ಟಿದ ತಕ್ಷಣ ಮನುಷ್ಯ ನಡೆಯೋದೇ ಸಾವಿನೆಡೆಗೆ. ಈ ಮಧ್ಯದ ಅವಧಿಯನ್ನ ನಾವು ಬದುಕು ಜೀವನ ಅಂತ ಹೇಳಿ ಕರಿತೀವಿ. ಈ ಜೀವನದ ಸಾರ್ಥಕತೆ ಎಲ್ಲಿ ಅಡಗಿದೆ ಅನ್ನುವ ಪ್ರಶ್ನೆಗಳನ್ನ ನಾವು ಕೇಳ್ಕೋಬೇಕಾಗುತ್ತೆ. ಈ ಜೀವನದ ಸಾರ್ಥಕತೆ ಎಲ್ಲಿ ಅಡಗಿದೆ ಅಂದ್ರೆ ಮನುಷ್ಯನ ಅಂತಿಮ ಗುರಿ ಏನು, ಅಥವಾ ಈ ಅವಧಿಯನ್ನ ನಾವು ಹೇಗೆ ಕಳಿಬೇಕು, ಇದು ಪ್ರದೇಶದಿಂದ, ವ್ಯಕ್ತಿಗಳಿಂದ ಬೇರೆ ಬೇರೆ ಆಗಬಹುದು. ಆದ್ರೆ ಅಂತಿಮ ಜೀವರಾಶಿಗಳ ಒಂದು ಸತ್ಯ ಏನು ಅಂದ್ರೆ ನಾವು ನೆಮ್ಮದಿಯಾಗಿರ್ಬೇಕು, ಸಂತೋಷದ ದಿನಗಳು ಹೆಚ್ಚು ಆಗಿರ್ಬೇಕು ಅನ್ನೋದೇ ಒಂದು ಸಾಮಾನ್ಯ ಅಭಿಪ್ರಾಯ. ಅಂದ್ರೆ ನಾವು ನೆಮ್ಮದಿಯಾಗಿ ಕಳಿಬೇಕು. ಅದು ಯಾವುದೇ ರೀತಿಯಲ್ಲಿರ್ಲಿ, ನೀವು ಸಂಸಾರಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ಅಥವಾ ಏಕಾಂತದ, ಒಟ್ಟಿನಲ್ಲಿ ಮನುಷ್ಯನ ಜೀವನ ನೆಮ್ಮದಿಯ ಕಾಣಲಿಕ್ಕೆ ಏನೆಲ್ಲ ಮಾಡಬೇಕು ಅಂದಾಗ ನಾವು ನಿಜವಾಗಲೂ ಇಷ್ಟೆಲ್ಲ ತಂತ್ರಜ್ಞಾನಗಳನ್ನ ಬೆಳೆದ ನಂತರ ನಾವು ನೆಮ್ಮದಿಯಾಗಿದ್ದೀವ? 2 ಹೊತ್ತು ಊಟಕ್ಕೂ ಪರದಾಡ್ತಾ ಇರುವ ಸಂದರ್ಭಗಳನ್ನ ನಾವು ನೋಡಿದೀವಿ. ಅಥವಾ ಅನ್ನದ ಋಣ ಅನ್ನುವಂತಹ, ಯಾರೋ ಒಂದು ಮನೆಯಲ್ಲಿ ಒಂದು ಲೋಟ ನೀರು ಕುಡಿದ್ರೆ, ಒಂದು ಲೋಟ ಕಾಫಿ ಕುಡಿದ್ರೆ, ಒಂದು ಲೋಟ ಒಂದು ಸ್ವಲ್ಪ ತುತ್ತು ಅನ್ನ ತಿಂದ್ರೆ ಆ ಋಣ ಅನ್ನುವಂತಹದನ್ನ ನಾವು ನೋಡ್ತಾ ಇದ್ದೀವಿ. ಹಿರಿಯರು ಕಿರಿಯರು ಯಾವುದೇ ಆಗ್ಲಿ, ಕೇವಲ ಎಷ್ಟೋ ದಿನದ ಹಿಂದೆ ಯಾವುದೋ ಜಮೀನಿಗೆ ಒಂದು ಅಡ್ವಾನ್ಸ್ ಕೊಟ್ಟಿದ್ದು, ಆ ಯಪ್ಪ ತೀರ್ಕೊಂಡ್ಮೇನೋ, ಇಲ್ಲ ನಮ್ಮ ತಂದೆಗೆ ಇವ್ರು ಅಡ್ವಾನ್ಸ್ ಕೊಟ್ಟಿದ್ರಂತೆ, ಆ ಕಾರಣಕ್ಕಾಗಿ ಇವತ್ತು ಅದಕ್ಕೆ ಕೋಟಿಗಟ್ಟಲೆ ಬೆಲೆ ಇದ್ರು ನನಗ್ ಬೇಕಾಗಿಲ್ಲ, ನನ್ನ ನಾಲಿಗೆ ಮತ್ತು ನನ್ನ ನಂಬಿಕೆ ಅನ್ನುವಂತಹ ಕಾಲಘಟ್ಟದಲ್ಲಿ ನಾವಿದ್ವಿ. ಅನೇಕ ಕರುಳಬಳ್ಳಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವತ್ತು ಕರುಳಬಳ್ಳಿ ಅನ್ನೋದು ಯಾರಿಗೂ ಅದು ಹೆಚ್ಚು ಅರ್ಥವೇ ಗೊತ್ತಿಲ್ಲದಂತ ಪರಿಸ್ಥಿತಿ ಇದೆ. ಕರುಳಬಳ್ಳಿ ಅನ್ನೋದು ಅಷ್ಟು ನಮಗೆ ನಾವು ಬದುಕೋದೆ ನಮ್ಮ ರಕ್ತ ಸಂಬಂಧದ ಕರುಳುಬಳ್ಳಿ ಅನ್ನುವಂತಹ ಸಂಬಂಧಗಳಲ್ಲಿ ನಾವಿದ್ದಾಗ
ನಮಗೆ ಸಿಗ್ತಾ ಇದ್ದಂತಹ, ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಜಾಸ್ತಿ ಏನು ಬೇಡ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತಹ ಜನ ಅವ್ರಿಗೂ ಕೂಡ ನಮ್ ತರನೇ ಇದೆ. ಯಾಕೆಂದ್ರೆ ನಾವು ಮಾತ್ರ ಈ ಕಾಲದಲ್ಲಿ ತಂತ್ರಜ್ಞಾನ ಮುಂದುವರೆದಿರ್ಬೋದೇ ಹೊರತು 2000 ವರ್ಷಗಳ ಹಿಂದಿನ ಮನುಷ್ಯಗಳಿಗೆ ನೀವು ಅವರ ಬುದ್ಧಿಶಕ್ತಿಯನ್ನ ನೀವು ಯೋಚನೆ ಮಾಡಿದಾಗ ಖಂಡಿತ ಅವರಷ್ಟು ನಾವು ಬುದ್ಧಿವಂತರಾಗೇ ಇಲ್ಲ. ನಾನು ಇತಿಹಾಸದ ಜ್ಞಾನದಿಂದ ಇದನ್ನ ಹೇಳ್ತಾ ಇದ್ದೀನಿ, ಇತಿಹಾಸದ ಅಧ್ಯಯನದಿಂದ ಹೇಳ್ತಾ ಇದ್ದೀನಿ. ನಾವು ಈ ಕಾಲಘಟ್ಟದಲ್ಲಿ ತಾಂತ್ರಿಕ ಪ್ರಗತಿಯನ್ನ ಸಾಧಿಸಿದೀವಿ, ವಸ್ತು ಸಂಸ್ಕೃತಿಯಲ್ಲಿ ಮುಂದೆ ಇದ್ದೀವಿ, ಬುದ್ಧಿವಂತಿಕೆಯಲ್ಲಿ ಮುಂದೆ ಇದೀವ ಅಂದ್ರೆ ನಿಮಗೆ ಹೇಳ್ಬೇಕು ಅಂದ್ರೆ ಆಗಿನ ನಾನು ಸುಮಾರು 1000, 1500, 2000 ಹಿಂದಿನ ಬಂದಂತಹ ಸಾಹಿತ್ಯ ಕೃತಿಗಳಾಗಲಿ, ಶಿಲ್ಪಕಥೆಗಳಾಗಲಿ, ಸಂಗೀತ ಲಲಿತ ಕಲೆಗಳಾಗಲಿ, ವೈಜ್ಞಾನಿಕ ವಿಚಾರಗಳಾಗ್ಲಿ, ಈಗ ಅಥವಾ ಕಟ್ಟಡ ಇಂಜಿನಿಯರಿಂಗ್ ಆಗ್ಲಿ, ಅದನ್ನ ಈಗಲೂ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಜ್ಞಾನದ ಅರಿವು ನಮ್ಗಿರ್ಬೇಕಾದ್ರೆ ನಾವು ಈಗ ಯಾವ ಈಗ ಕೃತಿಗಳು, ಈಗ ನಮ್ಮ ಕನ್ನಡಕ್ಕೆ ಉದಾಹರಣೆ ಕನ್ನಡದೇ ತಗೊಳೋದಾದ್ರೆ ರನ್ನ, ಪೊನ್ನ, ಪಂಪ, ಕುಮಾರವ್ಯಾಸರ ಏನು ಸಾಹಿತ್ಯ ಕೃತಿಗಳನ್ನ ಈಗಿನ ಸಾಹಿತ್ಯ ಕೃತಿಗಳಿಗೆ ತುಲನೆ ಮಾಡಿದಾಗ ಖಂಡಿತವಾಗ್ಲೂ ಕೂಡ ಆಗಿನ ಅದ್ಭುತ ರಚನೆ. ಉದಾಹರಣೆನ ನಮಗೆ ಯೋಗದ ಯಾವ ರೀತಿ ಯೋಗದಲ್ಲಿರ್ಬೋದು, ಧ್ಯಾನದಲ್ಲಿರ್ಬೋದು, ಅಥವಾ ನಮ್ಮ ಪ್ರಾಣಾಯಾಮ ಕ್ರಿಯೆಗಳಿರ್ಬೋದು, ಈ ಎಲ್ಲವನ್ನು, ಅಥವಾ ಆಯುರ್ವೇದದಲ್ಲಿ ಸೈನ್ಸಿನ ಆಯುರ್ವೇದದ ಇದಿರ್ಬೋದು, ಅಥವಾ ಬಾಣಭಟ್ಟ ಮತ್ತು ಈಗ ಆರ್ಯಭಟನ ನಾವು ಇದು ಯಾವುದು ಖಗೋಳ ಶಾಸ್ತ್ರಗಳನ್ನಲ್ಲಿರ್ಬೋದು, ಅಥವಾ ನಮ್ಮ ಬೇಲೂರು ಹಳೆಬೀಡು ಇರ್ಬೋದು, ಅಥವಾ ಚಾವುಂಡರಾಯನ ಇದಿರ್ಬೋದು, ಈ ತರದ ಯಾವುದೇ ಫೀಲ್ಡ್ ಅಲ್ಲಿ ಬಂದಾಗೂ ಕೂಡ ಅವರಲ್ಲಿ ಇದ್ದಂತಹ ಸಾಮರ್ಥ್ಯಕ್ಕೂ ನಮಗೂ ಸಾಮರ್ಥ್ಯಕ್ಕೂ ಅಂದ್ರೆ ಡೈಲ್ಯೂಟ್ ಆಗ್ತಾ ಬಂದಿದೆ. ಹೌದು, ಬೇರೆ ವಿಷಯದಲ್ಲಿ ನಾವು ಶಾರ್ಪ್ ಆಗಿದ್ದೀವಿ, ಒಂದಷ್ಟು ಅದೆಲ್ಲ ಆಗಿದೆ. ಅದನ್ನ ಹೊರತುಪಡಿಸಿ ಕೂಡ ನಾವು ಇವತ್ತು ಖಂಡಿತವಾಗಲೂ ಅವರಷ್ಟು ಬುದ್ಧಿವಂತರಾಗಿಲ್ಲ. ಹೋಗ್ಲಿ, ಅವರಷ್ಟು ಬುದ್ಧಿವಂತರಾಗಿಲ್ಲ, ಆದ್ರೆ ವಸ್ತು ಸಂಸ್ಕೃತಿ ನಮ್ಗೆಲ್ಲ ಸಿಕ್ಕಿದೆ. ನಮ್ಗೆಲ್ಲ ಒಳ್ಳೆ ರಸ್ತೆಗಳು ಬಂದಿದ್ದೇವೆ, ಒಳ್ಳೆ ಕಾರು ಬಂದಿದೆ, ಒಳ್ಳೆ ಊಟಗಳು ಬಂದಿದೆ. ನಿಮ್ಗೆ ಗೊತ್ತಿದೆ, ಮೊದಲು ಊಟ ಅನ್ನೋದು ಎಷ್ಟೊಂದು ಒಂದು ಅನ್ನ ಸಾಂಬಾರೋ ಅಥವಾ ಮುದ್ದೆನೋ ಅಥವಾ ಚಪಾತಿನೋ ಅಲ್ಲಿನ ಒಂದು ರೊಟ್ಟಿನೋ ಏನೋ ಇರ್ತಾ ಇತ್ತು. ಇವತ್ತು ಒಂದು ಸಣ್ಣ ಹೋಟ್ಲು ಹೋದ್ರು ನೀವು ಒಂದು 100 ಐಟಮ್ ಹೇಳ್ತಾರೆ ಅವರು, ನಿಮ್ಗೆ ಏನು ಬೇಕು ಅಂತ ಹೇಳಿ. ಆ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ. ನಾವು ಸಾಮಾನ್ಯವಾಗಿ ನಮ್ಮ ತಂದೆ ತಾಯಿ ಕಾಲಕ್ಕೆ ನೋಡಿದಾಗ ನಮ್ಮ ತಂದೆ ಒಂದು ಪಂಚೆ, ಒಂದು ಜುಬ್ಬ, ಶಿಕ್ಷಕರಾಗಿದ್ರು. ನಮ್ಮ ತಾಯಿ ಒಂದು ಹಸಿರು ಸೀರೆ, ರವಿಕೆ, ಇಷ್ಟನ್ನೇ ಇರ್ತಾ ಇದ್ವಿ. ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಬಟ್ಟೆ ಪರ್ಚೇಸ್ ಮಾಡ್ಲಿಕ್ಕೆ ವಿಮಾನದಲ್ಲಿ ಹೋಗಿ ದೊಡ್ಡ ಎಲ್ಲೆಲ್ಲ ಹೋಗಿ ಬಟ್ಟೆ ಪರ್ಚೇಸ್ ಮಾಡುವ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ. ಅಂದ್ರೆ ಎಷ್ಟು ಬದಲಾವಣೆಗಳು ನಾವು ಇದ್ದಿದ್ದೆಲ್ಲ ನೀವು ಗೊತ್ತಿದೆ. ಈಗ ನಾವು 30-40 ವರ್ಷದ ಹಿಂದಿನ ಫೋಟೋಗಳನ್ನ ನೋಡಿದಾಗ ಸಾಮಾನ್ಯವಾಗಿ ಹೆಣ್ಮಕ್ಳಾದ್ರೆ 2 ಜಡೆ, ಅಥವಾ ಒಂದು ಗಂಡು ಮಕ್ಳಾದ್ರೆ ಒಂದು ಮಾಮೂಲಿ ಕೂದ್ಲಿತ್ತು. ಈಗ ಹೇರ್ ಸ್ಟೈಲ್ ಡಿಪ್ಲೊಮೋಗಳು ಬಂದಿದ್ದಾವೆ, ಅನೇಕ ಟೆಕ್ನಾಲಜಿನೂ ಬಂದಿದೆ ನಮಗೆ. ರಸ್ತೆಗಳು, ಅವಾಗ ನಾವು ರಸ್ತೆಗಳು ಹೋಗ್ಬೇಕು ಅಂದ್ರೆ ಗಾಡಿಯನ್ನ ತಳ್ಳೋಕ್ಕೋಸ್ಕರನೇ ಒಬ್ಬ ವ್ಯಕ್ತಿಯನ್ನ ಕೂರ್ಸ್ಕೊಂಡು ಹೋಗ್ತಾ ಇದ್ವಿ, ಗಾಡಿ ಯಾವಾಗ ಕೆಟ್ಟೋಗುತ್ತೋ ಅಂತ ಹೇಳಿ. ಆದ್ರೆ ಇವಾಗ ನಿಮಗೆ 150 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಚಕ್ ಅಂತ ಬ್ರೇಕ್ ಆಗಿದ್ರು ನಿಲ್ಲುತ್ತೆ. ದಶಪಥ ರಸ್ತೆಗಳು, ಒಳ್ಳೆ ಸಿಮೆಂಟ್ ರಸ್ತೆಗಳು ಎಲ್ಲ ಬಂದಿದ್ದಾವೆ. ಇಷ್ಟೆಲ್ಲ ಬಂದ ನಂತರ ನಾವು ಖುಷಿಯಾಗಿದ್ದೀವ, ನೆಮ್ಮದಿಯಾಗಿದ್ದೀವ? ನಮ್ಮ ಸಂಬಂಧಗಳು ಅಷ್ಟೇ, ಪರಿಸರವೂ ಅಷ್ಟೇ, ಮತ್ತು ಸಾಮಾಜಿಕ ವ್ಯವಸ್ಥೆಯೂ ಅಷ್ಟೇ ಚೆನ್ನಾಗಿದೆಯಾ? ನಾವು ಖುಷಿಯಾಗಿದ್ದೀವ ಅಂತ ನಾವು ಪ್ರಶ್ನೆ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಿರಾಶೆಗಳಿದ್ದಾವೆ. ನಾವು ಯಾವತ್ತೂ ನಾನು ಇತಿಹಾಸದ ವಿದ್ಯಾರ್ಥಿ ಮತ್ತು ಇತಿಹಾಸವನ್ನ ನೋಡಿದ್ದೀನಿ. ಬರೀ ಭಾರತದ ಇತಿಹಾಸ ಅಷ್ಟೇ ಅಲ್ಲ, ಜಗತ್ತಿನ ಇತಿಹಾಸದ ಬಗ್ಗೆನೂ ಒಂದು ಸಣ್ಣ ಮಾಹಿತಿ ಮತ್ತು ಯುರೋಪಿಯನ್ ಹಿಸ್ಟ್ರಿ ಎಲ್ಲ ಓದ್ಕೊಂಡ್ ಬಂದಿದ್ದೀನಿ. ಯಾವತ್ತು ತಂದೆ ಮಗನನ್ನ ಕೊಂದ, ಮಗ ತಂದೆಯನ್ನ ಕೊಂದ ಅನ್ನುವಂತಹದ್ದು ತೀರಾ ಅಪರೂಪ ಆಗ್ತಾ ಇತ್ತು. ಅದು ಆಸ್ತಿಗಾಗಿ, ಮೊಬೈಲ್ಗಾಗಿ, ಇನ್ನೊಂದಕ್ಕಾಗಿ ಆ ತರದ ಇರ್ತಾನೆ ಇರ್ಲಿಲ್ಲ. ಅಥವಾ ಪ್ರೇಮಿಗಳದು ನೀವು ಯಾವುದೋ ರೋಮಿಯೋ ಜೂಲಿಯೆಟ್ ಅಥವಾ ದೇವದಾಸ್ ಪಾರ್ವತಿ ಅನ್ನುವಂತಹ ಯಾವುದೋ ಕೆಲವು ಘಟನೆಗಳನ್ನ ಹೊರತುಪಡಿಸಿ ಪ್ರೇಮಕ್ಕಾಗಿ ಆತ್ಮಹತ್ಯೆಗಳು ಅಥವಾ ಪ್ರೇಮಕ್ಕಾಗಿ ಕೊಲೆಗಳು ಇವನ್ನು ಕೂಡ ನಾವು ನೋಡಿರ್ಲಿಲ್ಲ. ಸಂಖ್ಯೆ ಜಾಸ್ತಿ ಇರ್ಬೋದು, ಸಂಖ್ಯೆ ಬಿಡಿ, ಮನುಷ್ಯ ಅವನೇ. ಸಂಖ್ಯೆಗಳು ಎಷ್ಟೇ ಇರ್ಲಿ, ಸಂಖ್ಯೆ ಎಷ್ಟಿದ್ರು ಕ್ರಿಮಿನಲ್ ಆಗ್ಬಾರ್ದು, ಮನುಷ್ಯನೇ ಆಗಿರ್ತಾನೆ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ನನಗೆ ಮೌಲ್ಯಗಳು ಕುಸಿತಾ ಇದ್ದಾವೆ, ವ್ಯಾಪಾರೀಕರಣ ಆಗ್ತಾ ಇದೆ, ವಿರುದ್ಧ ಮೌಲ್ಯಗಳು ಮಾಡ್ತಾ ಇದ್ದಾವೆ. ಯಾಕೆ ಇದು? ನಮ್ಗೆ ಎಷ್ಟೆಲ್ಲ ಜ್ಞಾನ ಬರ್ತಾ ಇದೆ, ನಮ್ಮ ಹಿಂದೆ ಎಷ್ಟೊಂದು ಅನುಭವಗಳಿದಾವೆ.
ಅನುಭವನೇ ಇಲ್ಲ ಅಂದಾಗ ನೀವು 2000 ವರ್ಷದಿಂದ ಇನ್ನೂ ಅನುಭವ ಇಲ್ಲಪ್ಪ ಅಥವಾ ಇನ್ನೊಂದಿಲ್ಲಪ್ಪ ಅಂತಲ್ಲ. ನಾವು ಎಷ್ಟು ಪೊಲೀಸ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ, ಎಷ್ಟು ಕೋರ್ಟ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದೀವಿ, CCTVಗಳನ್ನ ಮಾಡ್ಕೊಂಡಿದೀವಿ, ಏನೆಲ್ಲ ಮಾಡ್ಕೊಂಡಿದೀವಿ ನಾವು ನಮ್ಮ ಸುಖಕ್ಕೋಸ್ಕರ. ಆದ್ರೆ ನಾವು ಖುಷಿ ಖುಷಿಯಾಗಿದ್ದೀವ? ಒಂದು ಯಾವುದೋ ಒಂದು ಊರಿಗೆ ಹೋದ್ರೆ ನಾವು ಮೊದಲು ಕಾಣ್ತಾ ಇದ್ದಿದ್ದು ಬೋರ್ಡ್ ಆ ಒಂದು ಇದು ಬೋರ್ಡ್ ಅಲ್ಲ, ಏನು ಅಂದ್ರೆ ಇದು ನಮ್ಮ ಊರು, ಇದು ಅರಸೀಕೆರೆ, ನಿಮಗೆ ಸುಸ್ವಾಗತ ಬನ್ನಿ, ಇದು ಅರಕಲಗೂಡು ಬನ್ನಿ, ಇದು ಹಾಸನ, ಇದು ಬೆಂಗಳೂರು ಬನ್ನಿ ಅನ್ನುವಂತಹ ಸುಸ್ವಾಗತ ಬೋರ್ಡ್ಗಳನ್ನ ನೋಡ್ತಾ ಇದ್ವಿ. ಈಗಲೂ ಆ ಬೋರ್ಡ್ಗಳಿದಾವೆ. ಆದ್ರೆ ಆ ಬೋರ್ಡ್ಗಳ ಜೊತೆ ನೀವು ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಕಳ್ಳರಿದ್ದಾರೆ ಎಚ್ಚರಿಕೆ, ಪಿಕ್ ಪಾಕೆಟರ್ಸ್ ಇದ್ದಾರೆ ಎಚ್ಚರಿಕೆ, ಮೊಬೈಲ್ ಕಳ್ಳರಿದ್ದಾರೆ ಎಚ್ಚರಿಕೆ ಅನ್ನುವ ಬೋರ್ಡ್ಗಳನ್ನ ನಾವು ನೋಡುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ ಮನುಷ್ಯ ಇಷ್ಟೆಲ್ಲ ಬುದ್ಧಿವಂತ ಆದ್ಮೇಲೆ ಈ ತರದ ಪರಿಸ್ಥಿತಿಯನ್ನ ನೀವು ಯಾರಾದ್ರೂ ಒಂದು 50 ವರ್ಷದ ಹಿಂದೆ ಬದುಕಿದ್ದವರು ಬೆಂಗಳೂರು ಮೆಜೆಸ್ಟಿಕ್ ಇಳಿದಿದ ತಕ್ಷಣ ಅವ್ರು ಖಂಡಿತ ಅಲ್ಲಿಂದ ಪರಾರಿ ಆಗ್ಬಿಡ್ತಾರೆ. ಸಾಲ ಕೇಳಿ ಮಾಡ್ಕೋಬೇಡಿ, ತಟ್ಟೆಗಳಲ್ಲಿ ಕೈ ತೊಳಿಬೇಡಿ, ಏನೇನೋ ಅಂದ್ರೆ ನಾಗರಿಕರು ಆಗಿದೀವಿ ಅಂತ ಹೇಳ್ತಿದೀವಿ. ಅಲ್ಲಿರೋ ಬೋರ್ಡ್ಗಳು ನೋಡಿದ್ರೇನೆ ನಮ್ಗೆ ಗೊತ್ತಾಗುತ್ತೆ ಇದು ನಾವು ಈ ಅನಾಗರಿಕತೆ ಅಂತ ಬಂದಿದೀವೇನೋ ಅನ್ಸುತ್ತೆ. ಅಂದ್ರೆ ನೀವು ಹುಷಾರು, ಬೆಂಗಳೂರಿಗೆ ಹೋದ್ರೆ ಹೇಳೋದು ಹುಷಾರು, ನಿಮ್ಮ ಜಾಬ್ ಹುಷಾರು, ನಿಮ್ಮ ಮೊಬೈಲ್ ಹುಷಾರು, ಅಂದ್ರೆ ಯಾರು ಆಗ ನೋಡಿ ಅನಕ್ಷರಸ್ಥರಿದ್ದಂತಹ ಸಂದರ್ಭಕ್ಕೂ ಎಲ್ಲರೂ ಈಗ ಹೆಚ್ಚು ಕಡಿಮೆ ಎಲ್ರು ಹೆಣ್ಮಕ್ಳು ಸೇರಿ ಡಿಗ್ರಿನೇ ಎಲ್ಲಾರು ಯಾರನ್ನೇ ಕೇಳಿ ಒಂದು ಗ್ರಾಜುಯೇಷನ್ ಲೆವೆಲ್ಗೆ ಇದ್ದೇ ಇದ್ದಾರೆ ಜನಸಂಖ್ಯೆಯಲ್ಲಿ. ಹಾಗಾದ್ರೆ ಸೊಸೈಟಿ ಯಾಕೆ ಈ ರೀತಿ ಆಗ್ತಾ ಇದೆ? ನಮ್ಮ ವಿದ್ಯೆ ಯಾವ ದಿಕ್ಕಿನತ್ತ ಹೋಗ್ತಾ ಇದೆ? ಇದು ನನ್ನನ್ನ ಬಹಳಷ್ಟು ಸದಾ ಕಾಡ್ತಾ ಇದೆ. ತಿಳುವಳಿಕೆಗಳು ಅಷ್ಟೇ, ಯಾರಿಗೂ ತಿಳುವಳಿಕೆಗಳು ಕೊರತೆನೇ ಇಲ್ಲ. ನಿಮ್ಗೆ ಗೊತ್ತು, ಇದು ಹಾಸ್ಯ ಅನ್ನಿಸ್ಬೋದು ನಿಮ್ಗೆ, 60 ವಯಸ್ಸು ಮೀರಿದ ಹೆಣ್ಣು ಮಕ್ಕಳು, 60 ವರ್ಷ ಮೀರಿದ ಹೆಣ್ಣು ಮಕ್ಕಳು ಅದ್ಯಾವುದೋ ಲೂಡೋ, ನನ್ಗೂ ಗೊತ್ತಿಲ್ಲ ಅದು ಲೂಡೋ ಅದೇನೇನೋ ಮೊಬೈಲ್ ಗೇಮುಗಳನ್ನ ಆಡುವಷ್ಟು ತಂತ್ರಜ್ಞಾನನು ಬೆಳೆದಿದ್ದಾರೆ. ಅವರೆಲ್ಲ ಅದರಲ್ಲಿ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ. ನಾನು ಸ್ವಲ್ಪ ನೋಡಿದ್ದೀನಿ, ಯಾಕಂದ್ರೆ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಆ ರೀತಿಯ ಒಂದು ಹಂತಕ್ಕೆ ಹೋಗಿದ್ದಾರೆ. ಇಷ್ಟು ತಂತ್ರಜ್ಞಾನ, ಇಷ್ಟೆಲ್ಲ ನಾಲೆಡ್ಜ್ ಬಂದ ಮೇಲೂ ಕೂಡ ಮನುಷ್ಯ ಸಂಬಂಧಗಳನ್ನ ನಾವು ಯಾಕೆ ಅರ್ಥ ಮಾಡ್ಕೊಂಡು ನಮ್ಮ ಸುಖದ ದಿನಗಳನ್ನ, ಸಂತೋಷದ ದಿನಗಳನ್ನ, ಸಾಮಾನ್ಯವಾಗಿ ಸಂತೋಷ ವ್ಯಕ್ತಿಗತವಾಗಿರುತ್ತೆ, ಕೌಟುಂಬಿಕವಾಗಿ ಇರುತ್ತೆ. ಅಂದ್ರೆ ಮನುಷ್ಯ ಸಂಬಂಧಗಳು, ಗಂಡ ಹೆಂಡತಿ ಮಕ್ಕಳ ಜೊತೆ ಇರುತ್ತೆ, ಮೊಮ್ಮಕ್ಕಳ ಜೊತೆ ಇರುತ್ತೆ, ಅದಾದ್ಮೇಲೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಇರುತ್ತೆ, ಸಮಾಜದ ಜೊತೆ ಇರುತ್ತೆ. ಇಲ್ಲಿ ನಾವು ನಿಜವಾದ ಮೌಲ್ಯಗಳ ಹುಡುಕಾಟವನ್ನ ಮಾಡ್ತಾ ಇದ್ದೀನಿ. ಈ ಮೌಲ್ಯಗಳನ್ನ ಉಳಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅಂದ್ರೆ ನೀವು ಡಾಕ್ಟರ್ ಆಗಿ, ನೀವು ಸೈಂಟಿಸ್ಟ್ ಆಗಿ, ನೀವು ಪೊಲೀಸ್ ಆಗಿ, ನೀವು ಕಂಡಕ್ಟರ್ ಆಗಿ, ಯಾರೇ ಆಗಿ, ವೃತ್ತಿಗಳು ಬೇರೆ. ಆದ್ರೆ ಮನುಷ್ಯ ಸಂಬಂಧಗಳು, ಹೇಳ್ತಾನಲ್ಲ ಊರಿಗೆ ರಾಜನಾದ್ರೂ ತಾಯಿಗೆ ಮಗನೇ ಅಂತೇಳಿ. ಸೊ ಅದರಿಂದ ಅದು ಆ ಪೊಸಿಷನ್ಗಳನ್ನ ನಾವು ಬಿಟ್ಬಿಡೋಣ. ಹಾಗಾದ್ರೆ ನಿಜವಾಗಲೂ ನಾವು ಆ ಗುಣಮಟ್ಟವನ್ನ ಕಾಪಾಡ್ಕೊಳ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಈಗ ಉದಾಹರಣೆಗೆ ನಿಮ್ಮ ಒಂದು ಸಂಸ್ಥೆ ಅಥವಾ ಸಂಘಟನೆ ಅಥವಾ ಚಿಂತನೆಗಳು, ಆಧ್ಯಾತ್ಮಿಕ ಚಿಂತನೆಗಳು, ಈ ಎಲ್ಲದರ ನಡುವೆ ಕೂಡ ನಾವು ಯಾಕೆ ನಮ್ಮ ಈಗ ಹಬ್ಬ ಹರಿದಿನಗಳು, ಮೊನ್ನೆ ತಾನೇ ಆದಂತಹ ಗುರು ಪೂರ್ಣಿಮಾ ಇರ್ಬೋದು, ಅಥವಾ ಶಿವರಾತ್ರಿ ಹಬ್ಬಗಳನ್ನ ಇರ್ಬೋದು, ಅಥವಾ ಈಗ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಬರ್ತಾ ಇದೆ, ಶ್ರಾವಣ ಮಾಸಗಳು ಬರ್ತಾ ಇದೆ, ಆಷಾಢ ಮಾಸಗಳನ್ನ, ಇಷ್ಟೆಲ್ಲ ನಾವು ದೊಡ್ಡ ದೊಡ್ಡ ಹಬ್ಬಗಳನ್ನ ನಾವು ಮಾಡ್ತೀವಿ. ಯಾಕಾಗಿ ಮಾಡ್ತೀವಿ ನಾವು? ನಮ್ಮ ತಿಳುವಳಿಕೆಗೂ ನಡವಳಿಕೆಗೂ ಯಾಕೆ ಗ್ಯಾಪ್ ಬರ್ತಾ ಇದೆ? ಏನು ಹಬ್ಬಗಳಂದ್ರೆ ಕೇವಲ ಹೊಸ ಬಟ್ಟೆ ಹಾಕೋದು, ಅಥವಾ ದೇವರಿಗೆ ಕೈ ಮುಗಿಯೋದು, ಅಥವಾ ಊಟ ಮಾಡೋದು, ಇಷ್ಟೇನಾ? ನಮ್ಮ ನಡವಳಿಕೆಗಳು ಬದಲಾವಣೆ ಆಗೋದು ಬೇಡವಾ? ಹಬ್ಬದ ಈ ಸಾಂಸ್ಕೃತಿಕ ಉತ್ಸವಗಳು ನಮ್ಮ ನಡವಳಿಕೆಗಳನ್ನ ಬದಲಾಯಿಸ್ಲಿಲ್ಲ ಅನ್ನೋದಾದ್ರೆ ಯಾರು ಬೇಕಾದ್ರೂ ಹಬ್ಬ ಮಾಡ್ಕೊಂಡು ಹೋಗ್ತಾರೆ. ಹಬ್ಬ ಮಾಡೋದು ಬಹಳ ಸುಲಭ, ಹೊಸ ಬಟ್ಟೆ ತಗೊಳೋದು, ಅಡಿಗೆ ಮಾಡೋದು, ತಿನ್ನೋದು. ಹಾಗಾದ್ರೆ ಸಮಾಜವನ್ನ ನೋಡೋದು ಯಾವುದು? ಒಂದು ಇನ್ನೊಬ್ಬರ ವಸ್ತು, ಇನ್ನೊಬ್ಬರ ಆಸ್ತಿಯನ್ನ ತೀರಾ ತುಚ್ಛವಾಗಿ ನೋಡ್ತಾ ಇರುವಂತಹ ಸಮಾಜ ಇತ್ತು. ತೀರಾ ತುಚ್ಛವಾಗಿ, ಇದು ನನ್ನದಲ್ಲ, ಇದು ನನ್ನದಲ್ಲ, ನಾನು ನನ್ನ ಶ್ರಮದ ಹಣದ ಮೇಲೆ ಮಾತ್ರ ಬದುಕ್ತೀನಿ ಅನ್ನುವಂತಹ ಸಮಾಜವನ್ನ ನೋಡಿ, ನಿಮಗೆ ಸರ್ಕಾರ ಹೆಚ್ಚು ಕಡಿಮೆ 1 ಲಕ್ಷ ಸಂಬಳ ಕೊಟ್ಟು ನೀವು ಡಬಲ್ ಗ್ರಾಜುಯೇಟು, ತ್ರಿಬಲ್ ಗ್ರಾಜುಯೇಟು, KAS, IAS ಆದ ನಂತರವೂ ನೀವು ಲಂಚಕ್ಕೆ ಕೈ ಒಡ್ಡುತ್ತೀರಿ ಅನ್ನೋದಾದ್ರೆ ನೀವು ಪಡೆದ ಶಿಕ್ಷಣ ಎಲ್ಲೂ ಹೋಯ್ತು? ಇನ್ನು ನಿಮಗೆ 1 ಲಕ್ಷ ರೂಪಾಯಿ ಸಂಬಳ ಬರ್ತಾ ಇರುತ್ತೆ, ಸರ್ಕಾರದ ವತಿಯಿಂದ ನಿಮ್ಗೆ 1ನೇ ತಾರೀಕು ಆದ್ರೆ ಸಂಬಳ ಬರುತ್ತೆ. ಯಾರೋ ಅಸಹಾಯಕರು, ಅಮಾಯಕರು ಬಂದು ಕೆಲಸ ಕೇಳಿದಾಗ ದುಡ್ಡು ಕೊಡು, ಡೆತ್ ಸರ್ಟಿಫಿಕೇಟ್ಗೆ ನನ್ನ ಸ್ನೇಹಿತರು ಅನೇಕರು ಹೋಗಿದ್ದಾರೆ. ಸರ್ ನೀವು ಹೇಳ್ತಾ ಇದ್ರಿ, ನಾನು ಹೋದೆ, ನಮ್ಮ ತಂದೆ ಅವ್ರದ್ದು ಡೆತ್ ಸರ್ಟಿಫಿಕೇಟ್ಗೆ ರಾಯಚೂರಲ್ಲಿ ನಾನು 500 ರೂಪಾಯಿ ಕೊಟ್ಬಿಟ್ಟು ಬಂದೆ. ನಾನು 3 ಆತ್ಮಹತ್ಯೆ ಮಾಡ್ಕೋತಾರಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಕೆಲವರು ಕೇಸಲ್ಲಿ, ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುತ್ತೆ. ನೀವು 5,000 ಕೊಟ್ರೆ ಅರ್ಧ ಗಂಟೆಯಲ್ಲಿ ಮಾಡ್ತೀನಿ, 2,000 ಕೊಟ್ರೆ 5 ಅವರ್ ಆದ್ಮೇಲೆ ಮಾಡ್ತೀನಿ, 1,000 ಕೊಟ್ರೆ ನಾಳೆ ಮಾಡ್ತೀನಿ ಅಂತ
ಡಾಕ್ಟ್ರುಗಳು, ವೈದ್ಯರು, ವೈದ್ಯೋ ನಾರಾಯಣೋ ಹರಿ ಅನ್ನುವಂತಹ ವ್ಯವಸ್ಥೆಯಲ್ಲಿ ಬಂದಿದ್ದೀವಿ ನಾವು. ಡಾಕ್ಟ್ರುಗಳು ಕೇಳ್ತಾ ಇದ್ದಾರೆ. ಬೇರೆಯವರನ್ನ ಬಿಡಿ, ನಾನು ಯಾಕೆ ಉದಾಹರಣೆ ಕೊಡ್ತೀನಿ ಅಂದ್ರೆ, ಡಾಕ್ಟ್ರುಗಳು ನಮ್ಮ ಪಾಲಿಗೆ ಈ ಕ್ಷಣಕ್ಕೂ ಅಷ್ಟೇ ಅವರೇ ದೇವರುಗಳು. ಯಾಕೆಂದ್ರೆ ನಮ್ಗೇನೇ ಆದ್ರೂ ಅವರೇ ನೋಡ್ಬೇಕು, ನಮ್ಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಇಂತಹ ಡಾಕ್ಟರ್ಗಳು ಇದ್ದಂತ ವ್ಯವಸ್ಥೆ ನಾವು ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಮೈಗೆ ಹುಷಾರಿಲ್ಲ ಅಂತ ಡಾಕ್ಟರ್ಗಳ ಹತ್ರ ಹೋದ್ರೆ, ಆಗಿನ ಕಾಲಘಟ್ಟದಲ್ಲಿ ಡಾಕ್ಟರ್ ಏನಪ್ಪ ಆಗಿದ್ಯಾ, ಮೈಗೆ ಹುಷಾರಿಲ್ಲ, ಹೌದಾ ಬಾ ಅಂತೇಳಿ ಏನೋ ನೋಡಿ ಮಾತ್ರೆ ಏನೋ ಕೊಡೋರು. ಎಷ್ಟು ಅಂತ ಕೇಳಿದಿದ್ವಿ ನಾವು, ಎಷ್ಟು ಕೊಡ್ಬೇಕು ಸರ್ ಡಾಕ್ಟ್ರಿ ಅಂದ್ರೆ, ಏನೋ ಜೋಬಲ್ಲಿ ಇರೋದು ಕೊಟ್ಬಿಟ್ಟು ಹೋಗಪ್ಪ ಅನ್ನೋರು ಡಾಕ್ಟ್ರು. ಯಾಕೆಂದ್ರೆ ನಾನು ಆ ಕಾಲಘಟ್ಟದಿಂದ ಬಂದವನು, ನನಗೀಗ 58 ವರ್ಷ, ಅದರಿಂದ ಏನೋ ಕೊಟ್ಬಿಟ್ಟು ಹೋಗಪ್ಪ ಅನ್ನೋರು. ಇನ್ನೂ ನಾವಂತೂ ಮೇಷ್ಟ್ರ ಮಗ ಆಗಿದ್ರಿಂದ ನಾವು ಏನೋ ಇದ್ದಿದ್ದ ಜೋಬಲ್ ಕೊಡ್ತಿದ್ವಿ. ಆದ್ರೆ ರೈತರು ಬರೋರು, ಸರ್ ಇವಾಗ ನಮ್ಮ ಹತ್ರ ಕಾಸಿಲ್ಲ, ಇನ್ನು ಯಾವಾಗನ ಕೊಡ್ತೀನಿ, ನಮ್ ಬಸ್ ಚಾರ್ಜ್ ಕೊಡಿ ಅಂತೇಳಿ ಡಾಕ್ಟರ್ ಹತ್ರನೇ ದುಡ್ಡು ತಗೊಂಡು ಹೋಗ್ತಾ ಇದ್ರು. ಡಾಕ್ಟರ್ ಹತ್ರನೇ ಆಯ್ತು ಹೋಗಪ್ಪ ನಿಂದು ಇದೇ ಆಯ್ತು ಅಂತೇಳಿ ಡಾಕ್ಟ್ರೆ 5-10 ಕೊಟ್ಟು ಬಸ್ ಚಾರ್ಜ್ಗೆ ಪೇಷಂಟ್ಗೆ ಕೊಟ್ಟು ಹೋಗುವ ಕಾಲ ಎಲ್ಲೂ ಹೋಯ್ತು. ನಮ್ಮ ಕಣ್ಣ ಮುಂದೆಯೇ ಆಸ್ಪತ್ರೆಗೆ ಹೋದ್ರೆ ಇಷ್ಟುದ ಲಿಸ್ಟ್ ಕೊಡ್ತಾರೆ. ಮೊದಲು ನಿಮಗೆ ಇನ್ಶೂರೆನ್ಸ್ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಅದಾದ್ಮೇಲೆ ನಿಮ್ಗೆ ಸಿಂಗಲ್ ಬೆಡ್ ಬೇಕಾ, ಡಬಲ್ ಬೆಡ್ ಬೇಕಾ, ಸೂಟ್ ರೂಮ್ ಬೇಕಾ, AC ರೂಮ್ ಬೇಕಾ, VIP ರೂಮ್ ಬೇಕಾ ಅಂತೇಳಿ ಒಂದು ಲಾಡ್ಜ್ಗಳಲ್ಲಿ ಅಥವಾ ಇನ್ಯಾವುದೋ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಕೇಳ್ದಂಗೆ ಆಸ್ಪತ್ರೆಗಳಲ್ಲಿ ನೀವು ಅದನ್ನ ಕೇಳ್ತಾರೆ. ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಎಲ್ಲ ಡಾಕ್ಟರ್ಗಳಿಗೂ ಕೇಳಿ, ಯಾಕೆಂದ್ರೆ ಆಸ್ಪತ್ರೆಗಳು ಡಾಕ್ಟರ್ನ ಮೀರಿ ಹೋಗ್ಬಿಟ್ಟಿದೆ. ಎಲ್ಲ ಡಾಕ್ಟರ್ಗಳಿಗೂ ಟಾರ್ಗೆಟ್ ಕೊಡ್ತಾರೆ, ನೀವು ಇಷ್ಟು ವರ್ಷ ಈ ತಿಂಗಳಲ್ಲಿ ಇಷ್ಟು ಸಿಸೇರಿಯನ್ ಮಾಡಬೇಕು, ಅವಶ್ಯಕತೆ ಇದೆಯೋ ಇಲ್ಲೋ ಸಿಸೇರಿಯನ್ ಮಾಡಬೇಕು, ಇಷ್ಟು ಅಲ್ಲಿನ ಆಪರೇಷನ್ ಮಾಡಬೇಕು, ಇಷ್ಟು ಹೃದಯದ ಆಪರೇಷನ್ ಮಾಡಬೇಕು. ಅದಕ್ಕೆ ಒಬ್ಬ ಬ್ರಿಟಿಷ್ ವೈದ್ಯಕೀಯ ಡಾಕ್ಟರ್ ಹೇಳ್ತಾನೆ, ದ ಮೆಡಿಕಲ್ ಸೈನ್ಸ್ ಇಸ್ ಸೋ ಅಡ್ವಾನ್ಸ್ಡ್ ದಟ್ ಓನ್ಲಿ ಫ್ಯೂ ಹೆಲ್ತಿ ಪೀಪಲ್ ಆರ್ ಲಿವಿಂಗ್ ಇನ್ ದಿಸ್ ಅರ್ತ್ ಅಂತ. ಅಂದ್ರೆ ವೈದ್ಯಕೀಯ ವಿಜ್ಞಾನ ತುಂಬಾ ಮುಂದುವರಿತಾ ಇದೆ. ಹಾಗಾದ್ರೆ ಎಲ್ಲರೂ ಆರೋಗ್ಯವಾಗಿರ್ಬೇಕಂದ್ರೆ ಇಲ್ಲ, ಆರೋಗ್ಯವಂತರ ಸಂಖ್ಯೆ ಕುಸಿತಾ ಇದೆ ಅಂತ ಹೇಳ್ತಾನೆ ಆತ. ಅಂದ್ರೆ ವೈದ್ಯಕೀಯ ವಿಜ್ಞಾನ ಮುಂದುವರಿಯುತ್ತೆ, ಆರೋಗ್ಯವಂತರ ಸಂಖ್ಯೆ ಕುಸಿಯುತ್ತೆ ಅನ್ನೋದಾದ್ರೆ ಏನಾಗ್ತಾ ಇದೆ, ವೈದ್ಯಕೀಯ ಕ್ಷೇತ್ರ ಏನಾಗ್ತಾ ಇದೆ ಇವತ್ತಿಗೆ ಎಲ್ಲರಿಗೂ ಗೊತ್ತಿದೆ. ಒಂದು ಚುನಾವಣೆಯನ್ನ ಮಾಡಬೇಕು ಅಂದ್ರೆ 50 ಕೋಟಿ, 30 ಕೋಟಿ, 20 ಕೋಟಿ, ಅದರಲ್ಲೂ ಕೂಡ ಆ ಜಾತಿಯವನು, ಅಲ್ಲಿ ದುಡ್ಡಿರೋನು, ಆ ವ್ಯಕ್ತಿಯನು. ಅಂದ್ರೆ ನಾವು ಯಾವ ಕಡೆ ಹೋಗ್ತಿದೀವಿ? ನಾವು ವಿದ್ಯಾವಂತರಾಗ್ತಿಲ್ವಾ? ಬುದ್ಧಿವಂತರಾಗ್ತಾ ಇಲ್ವಾ? ನಮ್ಮ ಜೀವನದ ಗುಣಮಟ್ಟವನ್ನ ನಾವು ಯಾವ ರೀತಿ ಹೆಚ್ಚಿಸ್ಕೊಳ್ಬೇಕು? ಇದು ಮಾನವೀಯ ಮೌಲ್ಯಗಳಲ್ಲಿ ಬಹುದೊಡ್ಡ ಪ್ರಶ್ನೆ. ನೀವು ಎಷ್ಟು ದೊಡ್ಡ ಮೊಬೈಲ್ ತಗೊಂಡ್ರಿ ಅಥವಾ ಎಷ್ಟು ತಂತ್ರಜ್ಞಾನದಲ್ಲಿ ಮುಂದುವರೆದ್ರಿ, ನಮ್ಮ ದೇಶ ಚಂದ್ರಲೋಕಕ್ಕೆ ಹೇಗೋಯ್ತು, ಅದೆಲ್ಲವೂ ಅಲ್ಲ. ಮನುಷ್ಯನ ಸಹಜ ಗುಣಗಳು ಏನಿದಾವಲ್ಲ, ಅವನ ಬಯಾಲಜಿಕಲ್ ಊಟ, ತಿಂಡಿ, ನಿದ್ದೆ ಇದೆಲ್ಲ ಇದಾವಲ್ಲ, ಇದು ಬಹಳ ಮುಖ್ಯ ಆಗಬೇಕು ನಮ್ಮ ಮಕ್ಕಳಿಗೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ. ಯಾಕೆಂದ್ರೆ ಅದನ್ನ ಹೊರತುಪಡಿಸಿ ನಾವು ನೋಡಿ, ನಾನು ಕಿಟಕಿಯಲ್ಲಿ ನೋಡ್ತಾ ಇರ್ತೀನಿ, ಒಬ್ಬ ತಾಯಿ 2 ವರ್ಷ ಅಥವಾ 1 ವರ್ಷದ ಮಗುಗೆ ಎಷ್ಟೊಂದು ಮುದ್ದಾಗಿ ಆ ಊಟ ಮಾಡೋದಕ್ಕೆ ಎಷ್ಟು ಅದು ಆ ತಾಯಿಗೂ 22-23 ವರ್ಷ ಆಗಿರುತ್ತೆ ಅಷ್ಟೇ. ಆದ್ರೆ ಆ 23 ವರ್ಷ ಆಕೆನೋ 23 ವರ್ಷದ ಹಿಂದೆ ತಾನು ಮಗುವಾಗಿದೆ ಅನ್ನೋದನ್ನ ಬಿಟ್ಟು ಆ ಮಗುಗೆ ಎಷ್ಟೆಲ್ಲ ತೃಪ್ತಿಯಿಂದ ನಾವು ಖುಷಿಯಿಂದ ಅಲ್ಲಿ ನೋಡ್ಸಿ ಇಲ್ಲಿ ನೋಡ್ಸಿ ಅದಕ್ಕೆ ತಿನ್ನಿಸ್ತಾ ಇರ್ತೀವಿ. ಅಂದ್ರೆ ಆ ಮಗು ತುಂಬಾ ಚೆನ್ನಾಗಿ ಬೆಳೀಲಿ ಆ ಪ್ರೀತಿಯಿಂದ. ಆದ್ರೆ ನಾವು ಯಾವ ಸಮಾಜವನ್ನ ನಿರ್ಮಿಸಿದೀವಿ? ಆ ಮಕ್ಕಳು ನಾನು ಕರ್ನಾಟಕದ ಈ ಪಾದಯಾತ್ರೆಯನ್ನ ನಾನು ಮಾಡಿದ್ದೀನಿ. ಎಷ್ಟು 11,000 ಕಿಲೋಮೀಟರ್, ಪ್ರತಿ ಹಳ್ಳಿಗಳು, ಗ್ರಾಮಗಳನ್ನ ನೋಡ್ತಾ ಬಂದಿದ್ದೀನಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನಮಗೆ ಈ ಲೈಟ್ ಅರೇಂಜ್ಮೆಂಟ್ಸ್ ಅಂತ ಮಾಡ್ತಾ ಇದ್ರು, ವಿದ್ಯುತ್ ದೀಪಾಲಂಕಾರ. ಅದು ದೇವಸ್ಥಾನಕ್ಕೋ ಇಲ್ಲ ಹೊಸ ಮನೆ ಕಟ್ಟದಾಗೋ ಏನೋ ಒಂದು ಒಳ್ಳೆ ಶುಭ ಕಾರ್ಯಗಳಲ್ಲಿ ಮಾಡ್ತಾ ಇದ್ರು. ನಾನು ಅದನ್ನೆಲ್ಲ ನೋಡ್ಕೊಂಡು ಬೆಳೆದವರು. ನಾನು ಪಾದಯಾತ್ರೆ ಹೋಗ್ತಾ ಇರ್ಬೇಕಾದ್ರೆ ಈ ಸಾಯಂಕಾಲ ಆದ್ರೆ ಈ ಬಾರ್ಗಳಿಗೆ, ವೈನ್ ಶಾಪ್ಗೆ ಲೈಟ್ ಅರೇಂಜ್ಮೆಂಟ್ ಅನ್ನ ನೋಡಿ ನಿಜವಾಗ್ಲೂ ನಾನು ಮೇಷ್ಟ್ರ ಮಗ ಆಗಿದ್ದೆ ಮತ್ತು ನನಗೂ ಕುಡಿತದ ಚಟ ಅಥವಾ ಯಾವುದೇ ದುರಭ್ಯಾಸ ಏನಿಲ್ಲ. ನನ್ನ ಹೆಸರು ವಿವೇಕಾನಂದ ಅಂತ ಇಟ್ಟಿದ್ರಿಂದ ಅದನ್ನ ಮಾಡೋ ಅವಕಾಶನೇ ಸಿಕ್ಕಿಲ್ಲ. ಸೊ ಯಾಕೆಂದ್ರೆ ವಿವೇಕಾನಂದ ಅಂದ್ರೆ ಹಾಗೆ ಇರ್ಬೇಕು ಅಂತೇಳಿ ಆಗಿನ ಕಾಲದಲ್ಲಿ ಇದ್ದಿದ್ರಿಂದ ನನಗೆ ಯಾವ ಅಭ್ಯಾಸಗಳು ನನಗೆ ಬರ್ಲಿಲ್ಲ. ನನಗೆ ನಾವು ಕುಡುಕರನ್ನ ಮೊದಲು ಊರಿಂದ ಆಚೆ ಇಡ್ತಾ ಇದ್ವಿ, ಎಲ್ಲೋ ಒಂದ್ ಕಡೆ ಇರ್ತಾ ಇದ್ವಿ. ಈಗ ವೈನ್ ಶಾಪುಗಳು, ಬಾರ್ ಶಾಪುಗಳನ್ನ ಟಾನಿಕ್ ಅನ್ನೋ ಹೆಸರಲ್ಲಿ ಅಥವಾ ದೊಡ್ಡ ವಿಜೃಂಭಣೆಯಿಂದ ನಾವು ಮಾಡಿ ಮಕ್ಕಳನ್ನ ನೀವು ಇಲ್ಲಿ ತುಪ್ಪ ತಿನ್ನಿಸಿ ಬೆಳೆಸಿದ್ರೆ ಏನ್ ಪ್ರಯೋಜನ? ಇಡೀ ಕರ್ನಾಟಕದಲ್ಲಿ ಈ ಕೆಲವು ಕಾಲೇಜು ಬಿಟ್ರೆ ಎಲ್ಲೂ ಸುಸಜ್ಜಿತ ಗ್ರಂಥಾಲಯ ಇಲ್ಲ. ನಮ್ಗೆಲ್ಲ ನಮ್ಮ ಮನೆಯಲ್ಲಿ ನಮ್ಗೆ ಹೇಳ್ಕೊಡ್ತಿದ್ದೆ ಓದು ಓದು ಓದು. ನಮ್ಮ ಮೇಷ್ಟ್ರು ಹೇಗೆ ಹೇಳೋರು ಅಂದ್ರೆ, ನೀನು ಆಗ ತಿಂದ್ರೆ ಬೋಂಡಾನ ಪೇಪರ್ ಅಲ್ಲಿ ಕಟ್ಕೊಡ್ತಾ ಇದ್ರು. ನೀನು ಬೋಂಡಾನ ಪೇಪರ್ ಅಲ್ಲಿ ಕಟ್ಕೊಟ್ಟು ಬೋಂಡ ತಿಂದ ಮೇಲೆ ಪೇಪರ್ ಬಿಸಾಕಕ್ ಮೊದಲು ಅದನ್ನ ಓದ್ಬಿಟ್ಟು ನೀನು ಬಿಸಾಕು ಅಂತ ಹೇಳ್ಕೊಟ್ಟಿದ್ರು ನಮ್ಗೆ. ನನಗೆ ಈಗಲೂ ನನ್ನ ಬದುಕಿನ ಅನೇಕ ಕ್ಷಣಗಳನ್ನ ನಾನು ಬೆಂಗಳೂರಿನ ಲೈಬ್ರರಿಯಲ್ಲೇ ಕಳೆದಿರುವಂಥದ್ದು. ಅಂದ್ರೆ ಆ ಜ್ಞಾನವನ್ನೇ ನಾವು ಮಕ್ಕಳಿಗೆ, ನಡವಳಿಕೆಗಳಿಗೆ ನಾವು ಅವಕಾಶನೇ ಕೊಡ್ತಾ ಇಲ್ಲ ಅವ್ರಿಗೆ.
ಅವ್ರಿಗೆ ಬಾರ್ಗಳನ್ನ ನೋಡಿ, ಕ್ರೀಡಾಂಗಣಗಳು ಇರ್ಬೇಕಾಗಿತ್ತು. ಇವತ್ತು ಕ್ರೀಡಾಂಗಣಗಳನ್ನೆಲ್ಲ ನಾಶ ಮಾಡಿ ಬಾರ್ಗಳನ್ನ, ಡಾಬಾಗಳನ್ನ ನಾವು ನಿರ್ಮಿಸಿದೀವಿ. ಕೊನೆಗೆ ಆ ಮಕ್ಕಳು ಹೇಗಾದ್ರು ಅಂದ್ರೆ ಅವ್ರಿಗೆ ಒಂದು ಬರ್ತ್ಡೇ ಮಾಡ್ಕೊಳ್ಳುವಂತಹ ಯೋಗ್ಯತೆನೂ ಇಲ್ಲ. ಅವ್ರಿಗೆ ಒಂದು ಬರ್ತ್ಡೇ ಅಂದ್ರೆ ಒಂದು ಕೇಕ್ ಕಟ್ ಮಾಡಿ ತಿನ್ಬೇಕು ಅನ್ನಲ್ಲ. ಆ ಕೇಕ್ನ ಕೋತಿಗಳಿಗಿನ್ನ ಜಾಸ್ತಿ ಮುಖಕ್ಕೆ ಬಳ್ಕೊಂಡು, ಅಲ್ಲಿ ಬಳ್ಕೊಂಡು, ಏನೇನೋ ಮಾಡಿ ಅವನ್ಗೆ ಇವನು ಒದ್ದು, ಅಂದ್ರೆ ಅಷ್ಟೊಂದು ಅಸಹಜವಾಗಿ ನಮ್ಮ ಮಕ್ಕಳನ್ನ ಬದುಕ್ತಾ ಇದೀವಿ. ಅವರು ಸೂಕ್ಷ್ಮತೆಯನ್ನ, ಅವರ ದೃಷ್ಟಿಯನ್ನ, ಅವರ ಸ್ಪರ್ಶ ಶಕ್ತಿಯನ್ನ ಕಳ್ಕೋತಿದ್ದಾರೆ. ನಿಮ್ಗೆಲ್ಲ ಗೊತ್ತಿರುತ್ತೆ, ನಾವು ಮಕ್ಕಳು ಇಡೀ ಜಗತ್ತಿನ ಜೀವರಾಶಿ ಬದುಕಲಿಕ್ಕಾಗಿ ಪ್ರಯತ್ನ ಪಡೋದು. ಆದ್ರೆ ನಮ್ಮ ಮಕ್ಕಳು ಎಷ್ಟು 22 ವರ್ಷ ಸಾಕಿರ್ತೀವಿ ನಾವು, ಏನೋ ಆಗ್ತಾರೆ ಅಂತೇಳಿ ಕೇವಲ ಯಾವುದೋ ಒಂದು ಸೆಲ್ಫಿ ತಗೊಳಕ್ ಹೋಗಿ ಸತ್ತೋಗ್ತಾರೆ. ಅವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ನೀರ್ ಹರಿತಾ ಇರುತ್ತೆ, ಬಂಡೆ ಜಾರುತ್ತೆ ಅಂತ ಗೊತ್ತಿದೆ, ಸಮುದ್ರದಲ್ಲಿ ಇನ್ನೊಂದೇನೋ ಆಗುತ್ತೆ ಅಂತ ಗೊತ್ತಿದೆ, ರೈಲ್ ಬರ್ಬೇಕಾದ್ರೆ ನಾವು ಕಿವಿಗೆ ಅದೆಲ್ಲ ಹಾಕೊಂಡು ಹೋಗಬಾರ್ದು ಅಂತ. ಮೊನ್ನೆ ಮಲ್ಲೇಶ್ವರಮಲ್ಲ ಒಬ್ಬ ಹುಡುಗಿ ಆ ಕಿವಿಗೆ ಅದ್ ಹಾಕೊಂಡೇನೋ ಮ್ಯೂಸಿಕ್ ಕೇಳ್ಕೊಂಡು ಹೋಗಿ ರೈಲ್ ಬಂದು ಸತ್ತೋಗಿದ್ದಾಳೆ. ಅಂದ್ರೆ ಯಾವ ಕಡೆ ಇವ್ರಿಗೆ ಪ್ರಜ್ಞಾಪೂರ್ವಕವಾಗೇ ಇಲ್ಲ. ನನಗೆ ಒಬ್ಬ ರೈಲ್ವೆ DYSP ಹೇಳ್ತಾ ಇದ್ರು ನನಗೆ, ನೀವು ಯಾವುದೇ ಕಾರ್ಯಕ್ರಮದಲ್ಲಿ ಹೋಗಿ ವಿದ್ಯಾರ್ಥಿಗಳಿಗೆ ಒಂದು ಹೇಳಿ, ಮೊದಲು ರೈಲ್ವೆ ಟ್ರ್ಯಾಕ್ ಮೇಲೆಲ್ಲ 30-40 ಜನ ಸಾಯ್ತಾ ಇದ್ರೆ, ಈಗ 100ಕ್ಕೂ ಹೆಚ್ಚು ಸಾಯ್ತಾರೆ ಇಡೀ ಕರ್ನಾಟಕದಲ್ಲಿ. ಅದ್ರೊಳಗಡೆ 90% ಜನ 30 ವಯಸ್ಸಿಗಿಂತ ಕಡಿಮೆ ಇರೋರು, 30 ವಯಸ್ಸಿಗಿಂತ ಕಡಿಮೆ ಇರೋರು ಸಾಯ್ತಾರೆ. ಅದ್ರಲ್ಲೂ ನಾವು ಆ ಕಡಿಮೆ ಇರೋರ್ಗೆ ಕಾರಣ ತಿಳ್ಕೊಂಡ್ರೆ ಅದರಲ್ಲೂ 90% ಜನ ಲವ್ ಫೇಲ್ಯೂರ್ಗೆ ಸಾಯ್ತಾ ಇದ್ದಾರೆ ಅಂತ. ಅಂದ್ರೆ ಒಂದು ಹೌದು, ಹುಡುಗ ಹುಡುಗಿ ಈಗಿನ ಕಾಲದಲ್ಲಿ ಕಮ್ಯುನಿಕೇಶನ್ ಗ್ಯಾಪದಲ್ಲಿ ಪ್ರೀತಿ ಪ್ರೇಮ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅದು ಆಗ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಅದು ಅಷ್ಟಕ್ಕೆ ಇಬ್ರು ಸತ್ತೋಗ್ಬಿಡೋದು ಅನ್ನೋದಾದ್ರೆ, ನಮ್ಮ ಅಪ್ಪ ಅಮ್ಮನ್ನ ಅಥವಾ ನಮ್ಮನ್ನ ಬೆಳೆಸ್ದವ್ರನ್ನ ಅಥವಾ ಮುಂದಿನ ನಮ್ಮ ಭವಿಷ್ಯವನ್ನ ಯೋಚನೆನೇ ಮಾಡೋದಿಲ್ಲ ಅನ್ನೋದಾದ್ರೆ, ಆ ಮಕ್ಕಳು ಅವ್ರು ಯಾಕೆ ಹಾಗೆ ಆಗ್ತಾ ಇದೆ ಅಂದ್ರೆ, ಅವರ ಬುದ್ಧಿ ಗ್ರಂಥಾಲಯಗಳಲ್ಲಿ ಬೆಳೀತಾ ಇಲ್ಲ. ಅವರ ಬುದ್ಧಿ ಅಕ್ಕ ಮಹಾದೇವಿಯನ್ನ ಓದಿ, ಬುದ್ಧನನ್ನ ಓದಿ, ವಿವೇಕಾನಂದರನ್ನ ಓದಿ, ಅಥವಾ ಪತ್ರೇಜಿ ಅಂತವರನ್ನ ನೋಡಿ ಆ ತರದಲ್ಲಿ ಬೆಳೀತಾ ಇಲ್ಲ. ಅವರ ಬುದ್ಧಿ ಒಂದು ಸಿನಿಮಾ ನಟರುಗಳಿಂದ ಬೆಳೀತಾ ಇದೆ. ಈಗ ಅದನ್ನು ಮೀರಿ ರೀಲ್ಸ್ಗಳಿಂದ, ಮೊಬೈಲಿಂದ, ಟಿವಿಯಿಂದ ಅವರ ಬುದ್ಧಿ ಬೆಳೆಸ್ಕೋತಾ ಇದ್ದಾರೆ. ಆ ಕಾರಣಕ್ಕೆ ಅವರು ಒಂದು ಸಣ್ಣ ಭಾವನಾತ್ಮಕ ಒತ್ತಡವನ್ನು ಸಹಿಸಕ್ಕಾಗದೆ ಇಬ್ಬರು ಈ ಅದ್ಭುತವಾದ ಈ ಜೀವನವನ್ನ ಅವರು ಕೊನೆಗಾಣಿಸ್ಕೊಳ್ತಿದ್ದಾರೆ. ಇದು ನನ್ನನ್ನ ಬಹಳಷ್ಟು ಕಾಡ್ತಾ ಇರೋದು. ಇದಕ್ಕೆ ನಾನು ಅಟ್ಲೀಸ್ಟ್ ಈಗ ಈ 25 ವರ್ಷ, ಈ ಏನು 2000 ನಂತರ 25-26 ವರ್ಷ ನಾವೆಲ್ಲ ಒಂದಷ್ಟು ಊಟ, ತಿಂಡಿ, ಬಟ್ಟೆ, ಮನೆ, ವೆಹಿಕಲ್ಲು, ಇದಕ್ಕೆ ನಾವು ಈ ಮಧ್ಯಮ ವರ್ಗದವರು ಮತ್ತು ಮಧ್ಯ ವಯಸ್ಸವರು ಹೆಚ್ಚು ಅದಕ್ಕೆ ಪಟ್ವಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನ ಕಾಲಕ್ಕೆ ಅದಿರ್ಲಿಲ್ಲ. ಏನೋ ನನ್ನ ಮಗ ಒಂದು ಮನೆ ಕಟ್ಕೊಂಡ್ಲಿ, ಒಂದು ಕೆಲ್ಸಕ್ಕೆ ಹೋಗ್ಲಿ, ಒಂದು ವೆಹಿಕಲ್, ಅದೆಲ್ಲ ಮಾಡಿದ್ದಾಯ್ತು. ಆ ನೆಪದಲ್ಲಿ ನಾವೇನು ಮಾಡಿದ್ವಿ, ನಮ್ಮ ಮಕ್ಕಳಿಗೆ ನನಗೆ ಏನು ಸಿಕ್ಕಿಲ್ಲ, ನನ್ನ ಮಗನ್ಗೆ ಕೊಡೋಣ ಅಂತೇಳಿ ಜಾಸ್ತಿ ಪ್ರೀತಿಯನ್ನ ಕೊಟ್ವಿ. ನಾವು 5 ಸ್ಟಾರ್ ಚಾಕ್ಲೇಟೇ ನೋಡಿರ್ಲಿಲ್ಲ, ಅವನ್ಗೆ ಮಾಲ್ಗಳಿಗೆ ಹೋಗಿ ಜೇಬ್ ತುಂಬಾ 5 ಸ್ಟಾರ್ ಚಾಕ್ಲೇಟ್ಗಳನ್ನ ಕೊಡಿಸ್ವಿ. ಎಲ್ಲ ಅವ್ನಿಗೇನು, ನಾನು ಕಾರಲ್ಲಿ ಓಡಾಡಿಲ್ಲ, ಅವ್ನ್ ಬೈಕಲ್ಲಿ ಓಡಾಡ್ಲಿ ಅಂತ ಮಾಡಿದ್ವಿ. ಆ ಶಾಲೆಗಳಲ್ಲಿ ಮೇಷ್ಟ್ರನ್ನ ನೋಡಿದ್ರೆ ಪೇರೆಂಟ್ಸ್ ಬೈತಾ ಇದ್ರು. ಈಗ ಮಕ್ಕಳನ್ನ ನೋಡಿದ್ರೆ ಮೇಷ್ಟ್ರುಗಳೇ, ಟೀಚರ್ಸೇ ಬೈತಾ ಇದ್ದಾರೆ. ಯಾವ ಹಂತಕ್ಕೆ ಬಂದಿದೆ ಅಂದ್ರೆ, ನಾವು ಅವಾಗ ಈಗ ಯಾರೋ ಮೊನ್ನೆ ಪ್ರಿನ್ಸಿಪಾಲ್ ಹೇಳ್ತಾ ಇದ್ರು, ಪೇರೆಂಟ್ಸು ಮತ್ತು ಟೀಚರ್ಸ್ ತಗೊಳೋ 10% ಟೆನ್ಷನ್ನು ಅಥವಾ ಸ್ಟೂಡೆಂಟ್ಸ್ ತಗೋತಾ ಇಲ್ಲ ಅಂತಿದ್ದಾರೆ. ಅಂದ್ರೆ ಟೀಚರ್ಗಳು ಎಷ್ಟು ಟೆನ್ಷನ್ ತಗೋತಾರೆ, ಪೇರೆಂಟ್ಸ್ ಎಷ್ಟು ಟೆನ್ಷನ್ ತಗೋತಾರೆ, ಅದ್ರಲ್ಲಿ 10-20% ಸ್ಟೂಡೆಂಟೇ ತಗೋತಾ ಇಲ್ಲ, ಅವ್ನು ಆರಾಮಾಗೋಗ್ಬಿಟ್ಟಿದ್ದಾನೆ ಅಂತ. ಅಂದ್ರೆ ಅದ್ರೆಲ್ಲದರ ಪರಿಣಾಮ ನಾವು ಮಾನವೀಯ ಮೌಲ್ಯಗಳನ್ನ ಕಳ್ಕೊತೀವಿ. ಇದರಲ್ಲಿ ಒಂದು ಸಣ್ಣ ಕತೆ ಜ್ಞಾಪಕ ಬರ್ತಾ ಇದೆ ನನಗೆ. ಅಂದ್ರೆ ಮನುಷ್ಯ ಸಂಬಂಧಗಳು ಎಷ್ಟು ಗಾಢವಾಗಿರ್ತವೆ ಅಂದ್ರೆ, ಎಲ್ಲ ಇದರಲ್ಲಿ ಒಂದು ಕಾಡ ಹಂಚಿನ ಮನೆ ಇರುತ್ತೆ. ಆ ಕಾಡ ಹಂಚಿನ ಮನೆಯಲ್ಲಿ ಒಬ್ಬ ತಬಲಾ ಮೇಷ್ಟ್ರು ಇರ್ತಾನೆ. ಆ ತಬಲಾ ಮೇಷ್ಟ್ರು ದಿನ ಕಾಡಲ್ಲಿ ಹೋಗಿ ಆ ಬಂಡೆ ಮೇಲೆ ನಿಂತು ತಬಲಾ ನುಡಿಸ್ತಾ ಇರ್ತಾನೆ. ದಿನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ, ಬೆಳಿಗ್ಗೆ ಮತ್ತು ಸಾಯಂಕಾಲ. ಸ್ವಲ್ಪ ದಿನ ಆದ್ಮೇಲೆ ಒಂದು ಜಿಂಕೆ ಬರಕ್ ಶುರುವಾಗುತ್ತೆ. ಸದಾ ಇವನು ಬೆಳಿಗ್ಗೆ ಬಂದು ತಬಲಾ ಪ್ರಾಕ್ಟೀಸ್ ಮಾಡುವಾಗ ಜಿಂಕೆ ಬಂದು ನೋಡ್ತಾ ಇರುತ್ತೆ. ಮತ್ತೆ ಇವನು ಹೋದ್ಮೇಲೆ ಅದು ವಾಪಸ್ ಹೋಗುತ್ತೆ. ಸಾಯಂಕಾಲನು ಹಾಗೆ ಮಾಡ್ತಿರುತ್ತೆ. ಒಂದ್ 2-3 ತಿಂಗಳಾದ್ಮೇಲೆ ಇವನ್ಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ನನ್ನ ತಬಲಾಕ್ಕೆ ಜಿಂಕೆ ಮಾರು ಹೋಗಿದ್ಯಾ ಅಂತೇಳಿ. ಒಂದು ದಿನ ಜಿಂಕೆನ್ ಕೇಳ್ತಾನೆ, ಜಿಂಕೆ ನಿನಗೆ ಸಂಗೀತ ಬರುತ್ತೇನಪ್ಪ ಅಂತ. ಆಗ ಜಿಂಕೆ ಹೇಳುತ್ತೆ, ಇಲ್ಲ ಸ್ವಾಮಿ, ನನಗೆ ಸಂಗೀತ ಎಲ್ಲಿ ಬರಲ್ಲ. ಮತ್ತೆ ನೀನು ದಿನ ಬರ್ತೀಯಲ್ಲ, ನಾನು ಸಂಗೀತ ನುಡ್ಸೋವಾಗ, ತಬಲಾ ನುಡ್ಸೋವಾಗ ನೀನು ಬರ್ತೀಯಲ್ಲ, ಯಾಕೆ ಅಂತ ಕೇಳಿದಾಗ ಜಿಂಕೆ ಹೇಳುತ್ತೆ, ಸ್ವಾಮಿ ನನಗೆ ಸಂಗೀತನೂ ಗೊತ್ತಿಲ್ಲ, ಅಥವಾ ನನಗೆ ಅದು ನೀವ್ ಏನ್ ನುಡಿಸ್ತೀರಿ ಅವೆಲ್ಲ ಏನು ನನಗೆ ಗೊತ್ತಿಲ್ಲ.
ನಾನು ಯಾಕೆ ದಿನ ಬರ್ತೀನಿ ನೀವು ಬಂದಾಗ ಅಂದ್ರೆ, ಆ ತಬಲಕ್ ಹಾಕಿದೀಯಲ್ಲ ಆ ಚರ್ಮ, ಅದು ನಮ್ಮ ಅಮ್ಮಂದು, ಅದನ್ನ ನೋಡಕ್ಕೆ ನಾನು ಬರ್ತೀನಿ, ಅದು ನನ್ನ ತಾಯಿದು ಚರ್ಮ, ಅದನ್ನ ನೋಡಕ್ಕೆ ಬರ್ತೀನಿ ಅಂತ ಆ ಜಿಂಕೆ ಹೇಳುತ್ತೆ. ಇದರಲ್ಲಿ ನಾನು ಏನನ್ನ ಹೇಳಲಿಕ್ಕೆ ಹೊರಟಿದ್ದೀನಿ ಅಂದ್ರೆ ಮನುಷ್ಯ ಸಂಬಂಧ ಅಷ್ಟು ಗಾಢವಾದದ್ದು. ಮಾನವೀಯ ಮೌಲ್ಯಗಳಲ್ಲಿ ಈ ಸಂಬಂಧಕ್ಕೆ ಮಹತ್ವ ಇಲ್ಲ ಅಂದ್ಮೇಲೆ ನೀವು ಏನೆಲ್ಲ ದುಡಿದ್ರು, ಏನೆಲ್ಲ ನೀವು ಆಧುನಿಕತೆಯನ್ನ ತಗೊಂಡ್ರು ಕೂಡ, ನೀವು ಕೊನೆಗೆ ಎಲ್ರು ಮಾತಾಡ್ಕೋತೀವಲ್ಲ ನಾವು ವಯಸ್ಸಾದ ಮೇಲೆ, ನಮ್ಗೆ ಯಾರು ಇಲ್ಲ, ನಮ್ಗೆ ಯಾರು ಇಲ್ಲ, ಎಲ್ಲರೂ ಇದಾರೆ, ಮಕ್ಳುಗಳೆಲ್ಲ ಇದ್ರು ಕೂಡ ನಮ್ಗೆ ಒಂಥರ ಏಕಾಂತತೆನೂ ಅನ್ನಕ್ಕಾಗಲ್ಲ, ಅನಾಥ ಪ್ರಜ್ಞೆ ನಮ್ಮನ್ನ ಕಾಡುತ್ತೆ. ತಂದೆ ತಾಯಿ ಇಲ್ಲದವ್ರನ್ನ ನಾವು ಅನಾಥರು ಅಂತ ಇದ್ವಿ, ಈಗ ಮಕ್ಕಳು ಇದ್ರು ಕೂಡ ಅನಾಥ ಪ್ರಜ್ಞೆ ನಮ್ಮನ್ನ ಕಾಡಕ್ ಶುರು ಆಗ್ತಿದೆಯಲ್ಲ. ಈ ಸಮಾಜವನ್ನ ನಾವು ಈಗ ಎಚ್ಚೆತ್ಕೊಂಡು ಒಂದಷ್ಟು ಬದಲಾಯಿಸಬೇಕಾಗುತ್ತೆ. ಇದನ್ನ ನಾವೇನಾದ್ರೂ ಬದಲಾಯಿಸಕ್ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲು ಇನ್ನೆಷ್ಟು ಟೈಮ್ ಇದೆಯೋ ಗೊತ್ತಿಲ್ಲ ನನಗೆ ಸಮಯ ಕಾಣಿಸ್ತಾ ಇಲ್ಲ ಇದರಲ್ಲಿ. ಸರ್ 10:40 ವರೆಗೆ ತಾವು ಮಾತಾಡ್ಬೋದು. 9:40 ವರೆಗೆ ಎಷ್ಟಾಗಿದೆ ಸಮಯ? ಎಷ್ಟಾಗಿದೆ ಈಗ? 30 ಆಯ್ತು ಸರ್, ಇನ್ 10 ಮಿನಿಟ್ಸ್ ಇದೆ. ಓಕೆ. ಸೊ ಹಾಗೆ ಅಂದ್ರೆ ಸಮಾಜದಲ್ಲಿ ನಾವು ಮೌಲ್ಯಗಳನ್ನ ಇಲ್ಲದೆ, ಯಾಕೆಂದ್ರೆ ಇಡೀ ಜಗತ್ತಿನ ಜೀವರಾಶಿಯನ್ನ ನೀವು ಯಾವಾಗ್ಲೇ ನೋಡಿ, ಯಾವ್ದು ಹುಲಿ ಇರ್ಬೋದು ಅಥವಾ ಹಸು ಕರು, ಯಾವ್ದು ಕಾಡಿನಲ್ಲಿ ಅಥವಾ ಸಹಜವಾಗಿ ಬೆಳೆದಿದಾವಲ್ಲ, ಅವು ಇನ್ನೂ ಆ ಶಕ್ತಿ ಸಾಮರ್ಥ್ಯವನ್ನ ಹಾಗೆ ಬೆಳೆಸ್ಕೊಂಡಿದೆ. ಈಗ ಇದ್ರಲ್ಲಿರೋದು ಬಿಟ್ಬಿಡಿ, ನಾಡಿಗೆ ಬಂದಿರುವ ಸಾಕು ಪ್ರಾಣಿಗಳನ್ನ ಬಿಡಿ, ಝೂ ಅಲ್ಲಿರೋ ಪ್ರಾಣಿಗಳನ್ನ ಬಿಟ್ಬಿಡಿ, ಅದು ಮತ್ತೆ ಮನುಷ್ಯರ ತರಾನೇ ಆಗೋಗಿದೆ. ಆದ್ರೆ ಅದನ್ನ ಹೊರತುಪಡಿಸಿ ಕಾಡುಗಳಲ್ಲಿ ಅದೇ ಸಾಮರ್ಥ್ಯವನ್ನ ಉಳಿಸ್ಕೊಂಡಿದ್ದಾವೆ. ಈಗಲೂ ಜಿರಾಫೆ ಮಗು ಹುಟ್ಟಿದ ತಕ್ಷಣ ಕಾಲಲ್ಲಿ ಒದಿಯುತ್ತಂತೆ, ಅಂದ್ರೆ ಅದು ಇದಾಗ್ಲಿ ಅಂತೇಳಿ. ಈಗಲೂ ಗೀಜಗ ಗೂಡಿ ಕಟ್ಟಿ ಅದು ಒಂದು ಹಂತದವರೆಗೂ ಇರುತ್ತೆ. ಈಗೂ ಕಾಗೆ ಏನ್ ಮಾಡ್ಬೇಕು, ಇದೆಲ್ಲವೂ ಮಾಡ್ತಾ ಇದೆ. ಅಂದ್ರೆ ಮನುಷ್ಯ ಅವತ್ತಿಗೂ ಇವತ್ತಿಗೂ ತನ್ನ ಸಾಮರ್ಥ್ಯವನ್ನ ಕಳ್ಕೋತಾ ಬರ್ತಾ ಇದ್ದಾನೆ. ಇವತ್ತು ಕಾಡಿನ ಒಂದು ಯಾವುದೇ ಪ್ರಾಣಿ, ನರಿ ಇರ್ಲಿ, ಮೊಲ ಇರ್ಲಿ, ಅಥವಾ ಯಾವುದು ಕಾಡಲ್ಲಿ ಇದಾವಲ್ಲ, ಆ ಶಕ್ತಿಯನ್ನ, ಅದು ಏನು 2000 ವರ್ಷಗಳ ಹಿಂದೆ ಅಥವಾ 3000 ವರ್ಷಗಳಿಂದ ಇತ್ತಲ್ಲ, ಅದೇ ಶಕ್ತಿಯನ್ನ, ಅದೇ ಗುಣವನ್ನ ಉಳಿಸ್ಕೊಂಡಿದ್ದಾವೆ ಅದು. ಆದ್ರೆ ಮನುಷ್ಯ ಮಾತ್ರ ಬದಲಾಗ್ತಾ ಇದ್ದಾನೆ. ಯಾಕೆ ಅಂದ್ರೆ ಇದು ಜೆನೆಟಿಕಲ್ ಇದು. ಮೊದಲು ನಮ್ಮ ಅಪ್ಪ, ತಾತ, ಅಜ್ಜ, ಅಜ್ಜಿ ಕಷ್ಟಪಟ್ಟು ಅವರ ಏನ್ ಜೆನೆಟಿಕಲ್ ದೇಹವನ್ನ ಉಳಿಸ್ಕೋತಾ ಇದ್ರು, ಅದು ನ್ಯಾಚುರಲಿ ಅವರ ಮಕ್ಕಳಿಗೆ ಬರ್ತಾ ಇತ್ತು. ನಾವು ಈಗ ಜೆನೆಟಿಕಲ್ ಪವರ್ನ ಇಟ್ಕೊಂಡು ನಾವು ಕಷ್ಟಪಟ್ರೆ ನಮ್ಮ ಜೆನೆಟಿಕಲ್ ಪವರ್ ನಮ್ಮ ಮಕ್ಕಳಿಗೆ ಬರುತ್ತೆ. ಜೊತೆಗೆ ನಮ್ಮ ಮಕ್ಕಳು ಕೂಡ ಈಗ ಅದೇ ಬೇಕಾದ್ರೆ ನಾವೇನ್ ಮಾಡ್ತಿದೀವಿ, ನಮ್ಮ ಹತ್ರ ದುಡ್ಡಿದೆ, ನಮ್ಗೆ 1.5 ಲಕ್ಷ ಸಂಬಳ ಬರುತ್ತೆ, ನಮಗೆ ಬಾಡಿಗೆ ಬರುತ್ತೆ, ನಮಗೆ ಬಡ್ಡಿ ಬರುತ್ತೆ, ನಮ್ಮ ಹತ್ರ ಜಮೀನ್ ಮಾರಿದ ದುಡ್ಡಿದೆ ಅಂತ ಹೇಳಿ ನಮ್ಮ ಮಕ್ಕಳನ್ನ ನಾವು ಸೋಫಾ ಹಾಕಿ ಅದ್ರ ಮೇಲೆ ಕೂರ್ಸಿ ಅವರಿಗೆ ಬೋಂಡ ಬಜ್ಜಿ ಎಲ್ಲ ನೋಡಿಸಿ ಅವ್ರ ಕೈಗೆ ರಿಮೋಟ್ ಕೊಟ್ಟು ಅವರನ್ನ ನಾವು ಆಲ್ಮೋಸ್ಟ್ ಒಂಥರ ಏನು ಡಿಸೇಬಲ್ಡ್ ಆಗಿ ನಾವು ಮಾಡ್ತಾ ಇದೀವಿ. ಯಾಕೆಂದ್ರೆ ಇದು ನಿಮ್ಮ ಹತ್ರ ಹಣ ಇರೋದಲ್ಲ, ದೇಹ ನಿಮ್ಮ ಹತ್ರ ಎಷ್ಟು ಕೋಟಿ ಇದೆ, ನೀವು ಅಂಬಾನಿ ಮಗನೋ, ಅದಾನಿ ಮಗನೋ, ಅಥವಾ ಇನ್ಯಾರೋ ದೊಡ್ಡ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಮಗನೋ ಅಂತಲ್ಲ. ದೇಹ ಅನ್ನೋದು ಈ ಪ್ರಕೃತಿಯ ಕೊಡುಗೆ. ನೀವು ಈ ದೇಹವನ್ನ ದಂಡಿಸ್ಲೇಬೇಕು. ಈ ದೇಹವನ್ನ ನಿಮ್ಮ ಹಣದ ಮೇಲೆ ಅಳಿಲಿಕ್ಕಾಗೋದಿಲ್ಲ. ನನ್ನ ಹತ್ರ ಇನ್ಶೂರೆನ್ಸ್ ಅಂತ ಇದೆ ಅಂತೇಳಿ ನೀವು ಸಕ್ಕರೆನೋ ಎಣ್ಣೆನೋ ದಿನ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಇನ್ಶೂರೆನ್ಸ್ ಇರ್ಬೋದಷ್ಟೇ, ಬಟ್ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಂಡ್ಲೇಬೇಕಾಗುತ್ತೆ. ಹಣದಿಂದ ಅಳಿಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನಾವು ನಮ್ಮ ಹುಡುಗರನ್ನ ಈ ಮೌಲ್ಯಗಳನ್ನ ಸೋಮಾರಿಗಳನ್ನಾಗಿ ನಾವು ಮಾಡ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಹತ್ರ ಬಂದಂತಹ ಹಣದ ಈ ಕೊಳ್ಳುಬಾಕ ಸಂಸ್ಕೃತಿ ಇದೆಯಲ್ಲ, ಈ ಕೊಳ್ಳುಬಾಕ ಸಂಸ್ಕೃತಿ ನಮಗೆಲ್ಲ ಒಂದು ಕಡಲೆ ಪಪ್ಪು ತರಬೇಕಾದ್ರೆ ಅಥವಾ ಇನ್ನೊಂದು ಕೈಯಲ್ಲಿ ಇಟ್ಕೊಂಡು ಕಾಸನ್ನ ಇಟ್ಕೊಂಡು ಚಿಲ್ಲರೆ ಕಾಸನ್ನ ಇಟ್ಕೊಂಡು ಹೋಗಿ ಅದನ್ನ ನಾವು ಎಲ್ಲ ತಗೊಂಡ್ಬರ್ತಾ ಇದೆಯಲ್ಲ, ಅದ್ ಯಾವುದನ್ನು ನಾವು ಮಕ್ಕಳಿಗೆ ಕೊಡ್ತಾನೆ ಇಲ್ಲ. ಆಮೇಲೆ ದುರಭ್ಯಾಸಗಳಿಗೆ ಸಿಕ್ಕುವಂತಹ ಇದು ಎಷ್ಟೆಷ್ಟು ಅವಕಾಶಗಳನ್ನ ಅವರನ್ನ ನಾವು ಹಾಳು ಮಾಡ್ಲಿಕ್ಕೆ, ಬರೀ ಮೊಬೈಲ್ ಒಂದೇ ಅಂತಲ್ಲ, ಎಲ್ಲವೂ ಈಗ ಉದಾಹರಣೆಗೆ ತಗೋಬೇಕು ಅಂದ್ರೆ ಒಂದು ಮಾಧ್ಯಮ ಟಿವಿ ಎಲ್ಲಾರ ಮನೆಯಲ್ಲೂ ಇದೆ. ನೀವು ಎಲ್ಲಿ ಮೇಲ್ ಡಾಮಿನೇಟನ್ ಆಗಿರುತ್ತೆ, ಗಂಡು ಎಲ್ಲಿ ಡಾಮಿನೇಟ್ ಆಗಿರ್ತಾನೆ ಆತ ನ್ಯೂಸ್ ಚಾನಲ್ ನೋಡ್ತಿರ್ತಾನೆ. ಎಲ್ಲೂ ಹೆಣ್ಣು ಮನೆಯಲ್ಲಿ, ಯಾವ ಮನೆಯಲ್ಲಿ ಹೆಣ್ಣು ಜಾಸ್ತಿ ಡಾಮಿನೇಟ್ ಆಗಿರುತ್ತೆ ಅಲ್ಲಿ ಧಾರಾವಾಹಿಗಳನ್ನ ನೋಡ್ತಾ ಇದ್ದಾರೆ. ಓಕೆ, ಅವೆರಡನ್ನು ನೋಡಿ. ಈ ದೇಶದಲ್ಲಿ ನಾನು ಅದೇ ಫೀಲ್ಡ್ ಅಲ್ಲಿ ಇದ್ದೆ, ನಾನು ಸಿನಿಮಾ ಫೀಲ್ಡ್ ಅಲ್ಲಿ ಒಂದಷ್ಟು ದಿನ ಕೆಲಸ ಮಾಡಿದ್ದೀನಿ. ನನಗೆ ಗೊತ್ತಿರ್ಬೇಕಾದ್ರೆ ಈ ದೇಶದಲ್ಲಿ ಸುಮಾರು 900ರಿಂದ 1000 ಧಾರಾವಾಹಿಗಳು ದಿನ ಪ್ರಸಾರ ಆಗ್ತವೆ. ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಸಮಯದಲ್ಲಿ 1500 ಹೋಗುತ್ತೆ ಒಂದೊಂದು. ಆ ಧಾರಾವಾಹಿಗಳಲ್ಲಿ 90 ಭಾಗ ವುಮೆನ್ಸ್ ಓರಿಯೆಂಟೆಡ್ ಇರುತ್ತೆ. ಆ ವುಮೆನ್ಸ್ ಓರಿಯೆಂಟೆಡ್ ಧಾರಾವಾಹಿಗಳಲ್ಲಿ ಎಲ್ಲ ಪಾತ್ರಗಳು 1-2 ಬಿಟ್ಟು ಮಹಿಳೆಯರನ್ನ ವಿಲನ್ ಆಗಿ ನೋಡುವಂತಹ ಧಾರಾವಾಹಿಗಳೇ ಬರ್ತಾ ಇದ್ದಾವೆ. ಅದಕ್ಕೆ ಮಹಿಳೆಯರೇ ಇದು ವೀಕ್ಷಕರಾಗಿದ್ದಾರೆ. ಅಂದ್ರೆ ಮಹಿಳೆಯರನ್ನ ಅತ್ಯಂತ ಕೆಟ್ಟ ರೀತಿಯಲ್ಲಿ ವಿಲನ್ಗಳಾಗಿ ನೋಡ್ತಾರೆ. ಅದಕ್ಕೆ ಅವರು ನಿಮ್ಗೆ ಪ್ರೈಸ್ ಬರೋದೆಲ್ಲ ನೋಡಿರ್ತೀರಿ ನೀವು. ಅಂದ್ರೆ
ಬೆಸ್ಟ್ ವಿಲನ್ ಸೊಸೆ, ಬೆಸ್ಟ್ ವಿಲನ್ ಅತ್ತೆ, ಬೆಸ್ಟ್ ವಿಲನ್ ನಾದಿನಿ, ಇದು ಅಭಿನಯಕ್ಕೆ ಕೊಡ್ತಾರೆ. ನನಗೆ ಗೊತ್ತಿದೆ, ಅಭಿನಯಕ್ಕೆ ಕೊಟ್ಟರು ಕೂಡ ಯಂಗರ್ ಜನರೇಷನ್ಗೆ ಅದು ಗೊತ್ತಾಗೋದಿಲ್ಲ. ಅತ್ತೆ ಅಂದ್ರೆ ಹಿಂಗೆ ಇರ್ಬೇಕು, ಸೊಸೆ ಅಂದ್ರೆ ಹಿಂಗೆ ಇರ್ಬೇಕು, ಮೊದಲೇ ಅವ್ರ ಮೇಲೆ ಆ ಸಂಬಂಧಗಳ ಬಗ್ಗೆ ಡೌಟ್ ಇದೆ. ಆ ವಿಷಯದಲ್ಲಿ ನೀವು ಧಾರಾವಾಹಿಗಳನ್ನ ಕೊಡ್ತಾ ಕೊಡ್ತಾ ಹೋಗ್ತಾ ಈ ಸಮಾಜದ ಮೌಲ್ಯಗಳನ್ನ ಮತ್ತಷ್ಟು ಶಿಥಿಲಗಳಿಗೆ ಮಾಡುದು. ಹಾಗೆ ನ್ಯೂಸ್ ಚಾನೆಲ್ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತೇಳಿ ಈ ಸಮಾಜದ ಒಂದೊಂದು ದಿನನೂ ಮಹತ್ವದ ದಿನ. ಇವತ್ತು ಬರವಣಿಗೆಯ ದಿನ, ಪುಸ್ತಕದ ದಿನ, ಇನ್ನೊಂದು ದಿನಗಳಿರ್ತವೆ. ಆ ದಿನಗಳನ್ನ ಹೇಳ್ತಾ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ, ಅದರ ನಂತರ ಚಿಂತಕರ, ದಾರ್ಶನಿಕರ, ಎಲ್ಲ ಈ ಇತಿಹಾಸಕಾರರ ಎಲ್ಲರನ್ನ ಹೇಳಿ ಬ್ರೇಕಿಂಗ್ ನ್ಯೂಸ್ ಆಗ್ಬೇಕಾಗಿತ್ತು. ಯಾವ ಚಾನಲ್ಲು ಕೂಡ ಇವತ್ತು ಅದನ್ನ ನೋಡ್ಸೋದೇ ಇಲ್ಲ. ಎಲ್ಲ ಚಾನಲ್ಲು ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ಬಹುತೇಕ ಸಿನಿಮಾ ನಟರುಗಳ ಕೇಂದ್ರೀಕೃತವಾಗಿರ್ತವೆ, ಇಲ್ಲ ಕ್ರೈಮ್ ಕೇಂದ್ರೀಕೃತವಾಗಿರುತ್ತೆ. ಒಂದು ಸಂಕ್ರಾಂತಿ ಹಬ್ಬವನ್ನ ಯಾರು ಮಾಡ್ಬೇಕು ಅಂದ್ರೆ ಯಾರೋ ಸಿನಿಮಾ ನಟಿ ಹತ್ರ ಬಂದು ಸಂಕ್ರಾಂತಿ ಹಬ್ಬ ಹೇಗ್ ಮಾಡ್ಬೇಕು ಅಂತ ಹೇಳಿಸ್ತಾರೆ ಹೊರತು ಅವರು ನಮ್ಮ ನಿಜವಾದ ರೈತ ಸಮೂಹಕ್ಕೆ ಹೋಗಿ ಹೇಳಿಸೋದೇ ಇಲ್ಲ. ಅಂದ್ರೆ ಅವರು ಕಮರ್ಷಿಯಲ್, ಯಾರು ಒಳ್ಳೇದು ನೋಡಲ್ಲ ಅಂತಾರೆ. ಇದು ನನಗೆ ಬಹಳಷ್ಟು ಆಘಾತಕಾರಿ ಆಗ್ತಾ ಇರೋದು. ಒಳ್ಳೇದು ನೋಡಲ್ಲ ಅನ್ನೋದೇ ಆದ್ರೆ ನಾವೆಲ್ಲ ಕೆಟ್ಟೋರಾಗಿದ್ದೀವಾ? ಕೆಟ್ಟತನಕ್ಕೆ ಮನಸ್ಸು ವರ್ತಿಸುತ್ತಾ? ಖಂಡಿತವಾಗಲೂ ಇಲ್ಲ. ನಾನು ಇದನ್ನ ಖಚಿತವಾಗಿ ಹೇಳಬಲ್ಲೆ, ಯಾವ ವ್ಯಕ್ತಿಗೂ ಕೆಟ್ಟದ್ದು ಮಾಡಬೇಕು ಅನ್ನುವ ಮನಸ್ಥಿತಿ ಇರೋದಿಲ್ಲ. ತೀರಾ ಹುಟ್ಟ ಕ್ರಿಮಿನಲ್ನ ಬಿಟ್ಬಿಡಿ. ನಾನು ಸಹಜವಾಗಿ ನಮ್ಮಂತವ್ರ ಬಗ್ಗೆ ಮಾತಾಡ್ತಿದ್ದೀನಿ. ನಮ್ಗೆ ಯಾರಿಗೂ ಕೆಟ್ಟದ್ದು, ಒಬ್ಬ ಅಧಿಕಾರಿಗೆ ಲಂಚ ತಗೋಬೇಕು ಅಂತ ಏನೋ ಆಸೆ ಇರೋದಿಲ್ಲ. ಯಾಕೆಂದ್ರೆ ಅದು ಬಹಳ ಡೇಂಜರು. ಅಥವಾ ನಮ್ಗೆ ಇನ್ಯಾವುದೋ ಕೆಟ್ಟದ್ದು ಮಾಡ್ಬೇಕು, ಇನ್ನೊಬ್ಬರ ಆಸ್ತಿ ಹೊಡಿಬೇಕು, ಕಳ್ಳತನ ಮಾಡ್ಬೇಕು ಅನ್ನೋದು ಯಾವುದೇ ವ್ಯಕ್ತಿಗೆ ಇರೋದೇ ಇಲ್ಲ. ಹಾಗಾದ್ರೆ ಯಾಕೆ ಹಂಗಾಗುತ್ತೆ ಅನ್ನೋದಾದ್ರೆ, ಸಾಮಾಜಿಕವಾಗಿ ನಾವೆಲ್ಲ ಒಳ್ಳೇದಿಲ್ಲ ಕೆಟ್ಟದ ಕಡೆನೆ ಹೆಚ್ಚು ನಮ್ಮನ್ನ ನಾವು ಬಿಂಬಿಸ್ಕೋತಾ ಇದ್ದೀವಿ. ಅದು ಮಾಧ್ಯಮ ಇರ್ಬೋದು, ಶಾಲೆಯಲ್ಲಿ ಪಾಠ ಮಾಡೋ ಮೇಷ್ಟ್ರು ಕೂಡ ಓದಿದ್ರೆ ಏನಾಗಲ್ಲ ಬಿಡ್ರಿ, ಈ ಸಕ್ಸಸ್ ಅಟ್ ಎನಿ ಕಾಸ್ಟ್ ಅಂತ ಹೇಳ್ಕೊಡ್ತಾರೆ. ಅಂದ್ರೆ ನೀನು ಏನಾದ್ರೂ ಮಾಡು, ಯಶಸ್ಸಾಗು. ನಮಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ಕೊಟ್ಟಿದ್ದೇನು ಅಂದ್ರೆ, ನೀನು SLC ಯಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು, ನೀನು IAS ಆಫೀಸರ್ ಆಗ್ಬೇಕು ಅಂದ್ರೆ ಚೆನ್ನಾಗಿ ಓದ್ಬೇಕು, ನೀನು MLA ಇನ್ನೇನೋ ಆಗ್ಬೇಕು ಅನ್ನೋದಾದ್ರೆ ಜನರ ಸೇವೆ ಮಾಡ್ಬೇಕು. ಅಂದ್ರೆ ಎಲ್ಲ ಮೌಲ್ಯಯುತವಾಗಿ ಮಾಡು, ಒಳ್ಳೇದನ್ನೇ ಮಾಡು. ನೀನ್ ರನ್ನಿಂಗ್ ಅಲ್ಲಿ ಫಸ್ಟ್ ಬರ್ಬೇಕು ಅಥವಾ ಕ್ರಿಕೆಟ್ ಅಲ್ಲಿ ಆಡ್ಬೇಕು ಅಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಆದ್ರೆ ಈಗ ಹಂಗಿಲ್ಲ, ಸಕ್ಸಸ್ ಅಟ್ ಎನಿ ಕಾಸ್ಟ್. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನೀನು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗು. ಎಕ್ಸಾಮ್ ಅಲ್ಲಿ ಕಾಪಿ ಮಾಡ್ತೀಯೋ ದುಡ್ಡು ಕೊಡ್ತೀಯೋ ಗೊತ್ತಿಲ್ಲ. ನೀನು ಒಬ್ಬ MLA ಆಗಬೇಕು ಅಂದ್ರೆ ಯಾವ ದಾರಿಯನ್ನಾದ್ರೂ ಇಡೀ, ಒಟ್ನಲ್ಲಿ ನೀನ್ MLA ಆದ್ರೆ ನೀನು ಚಾಣಕ್ಯ, ನೀನು ಬುದ್ಧಿವಂತ, ನೀನ್ ಎಲ್ಲಾ ತಪ್ಪುಗಳು ಮಾಫಿ. ಅಂದ್ರೆ ಸಕ್ಸಸ್ ಅಟ್ ಗುಡ್ ಕಾಸ್ಟ್ ಅಂದ್ರೆ ಒಳ್ಳೆಯ ದಾರಿಯಲ್ಲಿ ನಡಿ ಅನ್ನುವಂಥದನ್ನ ನಾವೆಲ್ಲರೂ ಅದನ್ನ ಮರಿತಾ ಇದ್ದೀವಿ. ಅದಕ್ಕೆ ನಾನು ತಿಳುವಳಿಕೆ ನಡಿಗಳು 9ನೇ ತಾರೀಕು ಬಂದಾಗೂ ಕೂಡ ಈ ಧ್ಯಾನಸ್ಥ ಮನಸ್ಥಿತಿ ಬಗ್ಗೆ ಮಾತಾಡ್ಬೇಕು ಅಂತ ನನಗೆ ಬಹಳಷ್ಟು. ಯಾಕೆಂದ್ರೆ ನಾನು ಧ್ಯಾನಸ್ಥ ಸ್ಥಿತಿಯಲ್ಲೇ ಯಾವಾಗ್ಲೂ ಇರ್ತೀನಿ. ಅಂದ್ರೆ ಈ ಧ್ಯಾನಸ್ಥ ಮನಸ್ಥಿತಿಯನ್ನ ಪಡೆದೆ ವೇಗ, ಸ್ಪರ್ಧೆ, ಒಂಥರ ರೆಸ್ಟ್ಲೆಸ್ನೆಸ್ ನಮ್ಮ ಎಲ್ಲರಲ್ಲೂ ಬಂದಿದೆ. ಅದೇನು ಇಂಥವರು ಅವರು ಇವರು ಅಂತ ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ರೆಸ್ಟ್ಲೆಸ್ನೆಸ್ ಬಂದಿದೆ. ಅದು ಗಾಡಿ ಓಡಿಸೋದ್ರಿಂದ ನೀವು ನೋಡ್ಬೋದು, ಅಥವಾ ನೀವು ಯಾವ್ದೋ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಲ್ಲಿ ನೋಡ್ಬೋದು, ಆಸ್ಪತ್ರೆಗೆ ಹೋದ್ರೆ ನೋಡ್ಬೋದು, ಬಸ್ಸಲ್ಲಿ ನೀವು ನೋಡ್ತಿದ್ದೀರಲ್ಲ, ಹೆಣ್ಣು ಮಕ್ಕಳು ಜುಟ್ಟು ಹಿಡ್ಕೊಂಡು ಬಡ ಅಂತ ಆಡ್ತಾ ಇರ್ತಾರೆ. ಅಲ್ಲಿಗೆ ಕ್ಯಾಮ್ರಾ ಇದೆ. ನಾನು ಹೆಣ್ಣು ಮಕ್ಳು ಯಾಕೆ ಹೇಳ್ತೀನಿ ಅಂದ್ರೆ ಅವರು ಸ್ವಲ್ಪ ಸಾಫ್ಟ್ ಆಗಿದ್ರು ಅಂತೇಳಿ. ಗಂಡು ಮಕ್ಳು ಆಡಲ್ಲ ಅಂತಲ್ಲ, ಗಂಡು ಮಕ್ಳದು ಹೊಡೆದಾಟಗಳು ನೋಡ್ತಾನೆ ಇರ್ತೀವಿ. ಹೆಣ್ಣು ಮಕ್ಳು ಕೂಡ ಆ ಪರಿಸ್ಥಿತಿಗೆ ಬಂದಿದ್ದಾರೆ ಅನ್ನೋದನ್ನ ನಾನು, ಯಾಕೆಂದ್ರೆ ನಾನು ಈ ಬೆಂಗಳೂರಿನ ಈ ದೇವನಹಳ್ಳಿ, ಹೊಸಕೋಟೆ ಈ ಭಾಗದಿಂದ ಬಂದೋನು. ಈ ಭಾಗದಲ್ಲಿ ನೀವು ಅಪ್ಪ ಅಮ್ಮನ ಹೆಣದ ಮುಂದೆ ಅಕ್ಕ ತಂಗೀರು, ಅಣ್ಣ ತಮ್ಮಂದ್ರು ಹೆಣನ ಅಲ್ಲೇ ಬಿಟ್ಟು ದುಡ್ಡುಗಾಗಿ ಆ ಹೆಣನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ನನಗೆ ಅವನು ಸರಿಯಾಗಿ ಕೊಟ್ಟಿಲ್ಲ, ನಮ್ಮಪ್ಪ ದುಡ್ಡು ಕೊಟ್ಟಿಲ್ಲ, ಅಥವಾ ಇನ್ನೊಂದು ನೀನ್ ಮಾಡು ಅಂತೇಳಿ. ಯಾರು ವಿದ್ಯಾವಂತರು ಮತ್ತು ಶ್ರೀಮಂತ ವರ್ಗ, ಬಡವರನ್ನ ಬಿಡಿ, ವಿದ್ಯಾವಂತರು ಶ್ರೀಮಂತರ ವರ್ಗ ಅಪ್ಪ ಅಮ್ಮನ ಹೆಣನೂ ಕೂಡ ಅಲ್ಲೇ ಬಿಟ್ಟು ಹಣಕ್ಕಾಗಿ ನೀನ್ ಸೈನ್ ಹಾಕು ಅಥವಾ ಇನ್ನೊಂದು ಅಂತ ಹೋಗ್ತಿದಾರಲ್ಲ, ಈ ಸಮಾಜ ಭಾರತೀಯ ಸಮಾಜ ಅಲ್ಲ. ಈ ಸಮಾಜ ಈ ಉನ್ನತ ಮೌಲ್ಯಗಳನ್ನ, ಆಧ್ಯಾತ್ಮಿಕ ಜಗತ್ತು, ನಾವೇನು ಇಡೀ ಜಗತ್ತಿಗೆ ಆಧ್ಯಾತ್ಮದ ತವರು ಅಂತ ನಾವು ಏನು ಭಾರತವನ್ನ ಕರಿತೀವಿ, ಅದು ಈ ಸಮಾಜ ಈಗ ಉಳಿದಿಲ್ಲ. ನೋಡಿ, ಈ ಯುರೋಪಿಯನ್ ದೇಶಗಳಿದಾವಲ್ಲ, ಅದು ನಾಗರಿಕ ಸಮಾಜಗಳು, ಅಂದ್ರೆ ಸಿವಿಲೈಸ್ಡ್ ಸೊಸೈಟಿ. ಅಲ್ಲಿ ನಾಗರಿಕತೆ ಇದೆ. ಅಂದ್ರೆ ಅತ್ತೆ ಅಂದ್ರೆ ಇದು, ಸೊಸೆ ಅಂದ್ರೆ ಇದು, ಗಂಡ ಅಂದ್ರೆ ಇದು, ಹೆಂಡತಿ ಅಂದ್ರೆ ಈ ತರದ್ದು ಭಾವನಾತ್ಮಕಗಳೇನಿಲ್ಲ. ಅಲ್ಲೊಂಥರ ಡ್ಯೂಟಿ, ಅದು ಒಂಥರ ಚೆನ್ನಾಗಿದೆ. ಬಟ್ ಅವ್ರು ಹಾಗಾದ್ರೆ ನಮ್ದು ಹಂಗಲ್ಲ. ನಮ್ದು ಸಂಸ್ಕೃತಿಯ ಸಮಾಜ, ಇದು ಸಾಂಸ್ಕೃತಿಕ ಸಮಾಜ. ಇಲ್ಲಿ ನಂಬಿಕೆಗಳು, ಸಂಬಂಧಗಳು ಎಲ್ಲ ಉಳಿತಿದ್ದಾವೆ. ಅವರು ಒಂದಷ್ಟು ಮಟ್ಟಿಗೆ ನಾಗರಿಕತೆಯನ್ನ ಉಳಿಸ್ಕೊಂಡಿದ್ದಾರೆ, ನಾವು ಸಂಸ್ಕೃತಿಯನ್ನ ಉಳಿಸ್ಕೊಂಡಿಲ್ಲ. ಇದ್ರೂ ಕೂಡ ಅದನ್ನ ವ್ಯಾವಹಾರೀಕರಣ ಮಾಡಿದೀವಿ. ಆ ಕಾರಣಕ್ಕೆ ಇವತ್ತು ಯಾವುದೇ ಒಂದು ಮಠಮಾನ್ಯಗಳು ನೋಡಿ, ಸರ್ವಸಂಗ ಪರಿತ್ಯಾಗದ
ನಾವು ಈ ಮಠಮಾನ್ಯಗಳು ಕಾವಿ ಬಟ್ಟೆ ಅಂತ ಏನಿತ್ತು, ಅವರು ವಿಧಾನಸೌಧ ಅಥವಾ ಇನ್ನೊಂದು ಬಂದು ಅಥವಾ ಬೀದಿಯಲ್ಲಿ ಬಂದು ನಮ್ಮ ಜಾತಿಯವನು ಇವತ್ತು ಮಂತ್ರಿ ಆಗಬೇಕು ಅಂತೇಳಿ ತೀರಾ ಲಜ್ಜೆಗೆಟ್ಟು ಹೇಳ್ತಿದ್ದಾರೆ. ಅಂದ್ರೆ ಸರ್ವಸಂಗ ಪರಿತ್ಯಾಗಿ ಎಲ್ಲವನ್ನೂ ತ್ಯಜಿಸಿ ಬಂದಿರುವ ವ್ಯಕ್ತಿ ನನ್ನ ಜಾತಿಯವನು ಅಂತ ಪ್ರಶ್ನೆ ಬಂದಾಗಲೇ ಆತನ ಕಾವಿಯ ಮಹತ್ವ ಏನಾಯ್ತು? ನಾವು ಅವನ್ನ ಎಷ್ಟು ಪವರ್ಫುಲ್ ಅಂತ ನೋಡ್ತೀವಿ, ಆ ಮಟ್ಟಕ್ಕೆ ಇಷ್ಟೊಂದಿದೆಯಂತೆ. ನಾನು ನನ್ನ ಪಾದಯಾತ್ರೆಯಲ್ಲಿ ಯಾವಾಗ್ಲೂ ಹೇಳ್ತಾ ಇದ್ದೆ, ನಮ್ಮ ಈ ಸ್ವಾಮೀಜಿಗಳು ಬಂದ್ಮೇಲೆ ಮಠ ಬಹಳ ದೊಡ್ಡದಾಗಿ ಬೆಳೆದಿದೆ ಅಂತ ನಾನು ಹೇಳ್ತಾ ಇದ್ದೆ. ಅದನ್ನ ಆ ಮಠ ಬೆಳೆಸೋದಿದೆಯಲ್ಲ, ಅದು ಕಾಂಟ್ರಾಕ್ಟರ್ ಕೆಲಸ. ಸ್ವಾಮೀಜಿಗಳ ಕೆಲಸ ಏನು ಅಂದ್ರೆ ಮಾನವೀಯ ಮೌಲ್ಯಗಳನ್ನ ಉಳಿಸೋದು. ನಿಮ್ಮ ಕಟ್ಟಡ ದೊಡ್ಡದಾಯ್ತು, ಆ ಸ್ವಾಮೀಜಿಗೆ BMW ಕಾರ್ ತಗೊಂಡ್ರು, ಅದಲ್ಲ. ಸ್ವಾಮೀಜಿಗಳು ಸರ್ವಸಂಗ ಪರಿತ್ಯಾಗಿಗಳಾಗಿ ಮಾನವೀಯ ಮೌಲ್ಯಗಳನ್ನ ಉಳಿಸೋದು ಅವ್ರ ಕರ್ತವ್ಯ. ಆದ್ರೆ ಅದನ್ನ ವಿರುದ್ಧ ಬಿಡಿ, ನಮ್ ಸ್ವಾಮಿ ಬಂದ್ಮೇಲೆ ದೊಡ್ಡ ಒಂದು ಕಾಂಪ್ಲೆಕ್ಸ್ ಕಟ್ಟಿದ್ರು ನಮ್ ಸ್ವಾಮೀಜಿ ಒಂದು ಗೆಸ್ಟ್ ಹೌಸ್ ಅನ್ನು ಕಟ್ಟಿಸಿದ್ರು. ಅರೆ ಇದನ್ನೇ ನೀವು ಅದಕ್ಕೆ ಮಠಮಾನ್ಯಗಳು ಯಾಕೆ ಬೇಕು? ಅದು ಯಾವ್ದೋ ಹೋಟೆಲ್ ಬಿಸ್ನೆಸ್ ಮಾಡೋನೋ ಇನ್ನೊಂದು ಬಿಸ್ನೆಸ್ ಮಾಡೋನೋ ಮಾಡ್ತಿದ್ದಾರೆ. ಆ ಕಾರಣಕ್ಕೆ ಶಿಕ್ಷಣ, ಗ್ರಾಹಕ ಸಂಸ್ಕೃತಿ ಬೆಳೀತಾ ಇದೆ ಇಲ್ಲಿ. ಎಲ್ಲರನ್ನು ನೋಡಿ, ಶಾಲೆಗಳು ಮಕ್ಕಳನ್ನ ಗ್ರಾಹಕರು ಅಂತಾರೆ, ಮಠಗಳು ಭಕ್ತರನ್ನ ಗ್ರಾಹಕರು ಅಂತಾರೆ, ಟಿವಿಗಳು ವೀಕ್ಷಕರನ್ನ ಗ್ರಾಹಕರು ಅಂತಾರೆ, ಪತ್ರಿಕೆಗಳು ಓದುಗರನ್ನ ಗ್ರಾಹಕರು ಅಂತಾರೆ, ಲಾಯರ್ಗಳು ಕಕ್ಷಿದಾರರನ್ನ ಗ್ರಾಹಕರು ಅಂತಾರೆ, ಡಾಕ್ಟರ್ಗಳು ರೋಗಿಗಳನ್ನ ಗ್ರಾಹಕರು ಅಂತಾರೆ, ಪೊಲೀಸವರು ಕ್ರಿಮಿನಲ್ಸ್ ಅನ್ನ ಗ್ರಾಹಕರು ಅಂತಾರೆ. ಅಂದ್ರೆ ಬಹುತೇಕ ಗ್ರಾಹಕ ಸಂಸ್ಕೃತಿ ಈ ಸಮಾಜದಲ್ಲಿ ಬಂದಿರೋದ್ರಿಂದ ನಾವುಗಳೆಲ್ಲರೂ ಇನ್ನೇನು ಒಂದು 2-3 ನಿಮಿಷ ಇರ್ಬೋದು, ನಾವು ಯಾರು ಇಲ್ಲಿ ಒಂದು ನನ್ನ ಒಂದು ಕಲ್ಪನೆ ಪ್ರಕಾರ ಈ 50 ವರ್ಷ ಮೇಲ್ಪಟ್ಟ ಯಾರು ನಾವು ಜೀವನವನ್ನ ಒಂದು ಅನುಭವಿಸಿರ್ತೀವಿ, ನಾವು ನಿಜವಾಗ್ಲೂ ಈ ಸಮಾಜಕ್ಕೆ ಏನನ್ನಾದ್ರೂ ಕೊಡುಗೆ ಕೊಡ್ಬೇಕು. ಅದರಲ್ಲೂ ಯಾರಿಗೋ ಒಂದಷ್ಟು ವಸ್ತು ಕೊಡೋದು, ಸಮಾಜ ಸೇವೆ ಅಂದ್ರೆ ವಸ್ತುಗಳನ್ನ ದಾನ ಮಾಡೋದಿದೆಯಲ್ಲ, ಅದಲ್ಲ. ಅದನ್ನ ಬಹಳ ಮೊದಲಿಂದನೂ ಅದ್ರ ಬಗ್ಗೆ ಬಹಳ ಸಂಶೋಧನೆ ಆಗಿದೆ. ಅದು ನಮ್ಮ ಕರ್ತವ್ಯ. ಯಾರೋ ಬಡವ್ರಿಗೆ ಏನೋ ಕೊಡ್ತೀವಿ, ಅದೇನು ದೊಡ್ಡದಲ್ಲ. ನಮ್ಮ ಹತ್ರ ಏನಿದೆಯೋ ಅದನ್ನ ಕೊಡ್ತೀವಿ. ನಾನು 100 ರೂಪಾಯಿ ಕೊಡ್ಬೋದು, ಇನ್ನೊಬ್ರು 1000 ರೂಪಾಯಿ ಕೊಡ್ಬೋದು, ನಾನು ಒಂದಷ್ಟು ಪುಸ್ತಕ ಕೊಡಿಸ್ಬೋದು, ನಾನು 4 ಗಿಡ ಬೆಳೆಸ್ಬೋದು. ಇದು ನಿಜವಾದ ಸಮಾಜ ಸೇವೆ ಅಲ್ಲ, ಇದು ನಮ್ಮ ಕರ್ತವ್ಯ. ಹಾಗಾದ್ರೆ ಯಾವುದು ಸಮಾಜ ಸೇವೆ ಅಂದ್ರೆ ಮನುಷ್ಯನಲ್ಲಿರುವ ಮಾನವೀಯ ಗುಣಗಳನ್ನ ಜೀವಂತ ಇಟ್ಟು ಅದು ನಡವಳಿಕೆಯಾಗಿ ಮಾಡ್ಬೇಕಲ್ಲ, ಇದು ನಿಜವಾಗ್ಲೂ ಸಮಾಜ ಸೇವೆ. ಮನುಷ್ಯನನ್ನ ಧ್ಯಾನಸ್ಥ ಸ್ಥಿತಿಗೆ ಹೋಗಿ ಅವನ ಜೀವನದ ಗುಣಮಟ್ಟವನ್ನ ಹೆಚ್ಚಿಸ್ತೀವಲ್ಲ, ಅದು ಸಮಾಜ ಸೇವೆ. ವಸ್ತುಗಳನ್ನ ಕೊಡೋದು ಅದು ಒಳ್ಳೇದೇ, ಆದ್ರೆ ಅದೇ ಏನು ಸಮಾಜ ಸೇವೆ ಅಲ್ಲ, ಅದು ನಮ್ಮ ಕರ್ತವ್ಯ ಈ ಸಮಾಜಕ್ಕೆ. ನನ್ನ ಹತ್ರ ಇರೋದನ್ನ ಇಲ್ಲದೆ ಇರೋರಿಗೆ ದಾನ ಮಾಡೋದಿದೆಯಲ್ಲ, ಅದು ನಮ್ಮ ಕರ್ತವ್ಯ ಅಷ್ಟೇ. ಆದ್ರೆ ಸಮಾಜ ಸೇವೆ ಅದಲ್ಲ. ಸಮಾಜ ಸೇವೆ ಸಮಾಜವನ್ನ ನೆಮ್ಮದಿಯಾಗಿ ಸುಸ್ಥಿರವಾಗಿ ನಾವು ಉಳಿಸ್ಕೊಳ್ಳಬೇಕು. ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಿಂದ ಆದಂತಹ ಈ ದೇಶ ಇವತ್ತಿನ ಪ್ರಧಾನಮಂತ್ರಿಗಳವರೆಗೂ ಬಹಳ ಅದ್ಭುತವಾಗಿದೆ. ಇನ್ನೊಂದು 10-15 ವರ್ಷದಲ್ಲಿ ಇನ್ನೂ ಬಹಳ ದೊಡ್ಡದಾಗಿ ಈ ಜಗತ್ತು ಬೆಳೆಯುತ್ತೆ. ಒಳ್ಳೊಳ್ಳೆ ತಂತ್ರಜ್ಞಾನ ಬರುತ್ತೆ. ನಮ್ಮ ಮಕ್ಕಳು ಬಹಳ ಖುಷಿಯಾಗಿ ತೇಲ್ಬೋದು. ಆದ್ರೆ ಯಾವಾಗ ಒಳ್ಳೆ ರಸ್ತೆ, ಒಳ್ಳೆ ಕಾರ್ ಅಲ್ಲ, ಒಳ್ಳೆ ಡ್ರೈವರ್ಗಳನ್ನ ಸೃಷ್ಟಿ ಮಾಡಿದಾಗ, ಒಳ್ಳೆ ಲ್ಯಾಬೊರೇಟರಿ ಅಲ್ಲ, ಒಳ್ಳೆ ಡಾಕ್ಟರ್ಗಳನ್ನ ಸೃಷ್ಟಿ ಮಾಡಿದಾಗ, ಒಳ್ಳೆ ಬಿಲ್ಡಿಂಗ್ ಅಲ್ಲ, ಒಳ್ಳೆ ಮೇಸ್ಟ್ರಿಗಳನ್ನ ಸೃಷ್ಟಿ ಮಾಡಿದಾಗ, ಆಧ್ಯಾತ್ಮಿಕ ಗುರುಗಳು ಕಮರ್ಷಿಯಲೈಸ್ಡ್ ಆಗಿ ನಾನು ದೊಡ್ಡ ಗುರು, ಜಗತ್ತಿಗೆ ಗುರು, ನಾನು ಬರೀ ವಿಮಾನದಲ್ಲೇ ಓಡಾಡ್ತಿದ್ದೀನಿ ಅನ್ನೋದಲ್ಲ. ಆಧ್ಯಾತ್ಮಿಕ ಗುರು ನಮ್ಮ ಒಳಗಡೆ ಪರಿವರ್ತನೆಗೆ ಕಾರಣನಾಗಬೇಕು. ನಮ್ಮ ತಿಳುವಳಿಕೆಯನ್ನ ನಡವಳಿಕೆಯಾಗಿ ಕನ್ವರ್ಟ್ ಮಾಡಿಕೊಳ್ಳುವಂತಹ ಶಕ್ತಿ ಇರುವ ಆಧ್ಯಾತ್ಮಿಕ ಗುರುಗಳಿದಾರಲ್ಲ, ಆ ಗುರುಗಳ ಅವಶ್ಯಕತೆ ಇದೆ ನಮ್ಮಲ್ಲಿ. ಯಾಕಂದ್ರೆ ನಮ್ಮಲ್ಲಿರುವ ಒಳ್ಳೆತನವನ್ನ ಸದಾ ಜಾಗೃತಿಯಾಗಿ ಇಡಬೇಕಲ್ಲ, ಅದು ನಿಜವಾದ ಆಧ್ಯಾತ್ಮವೇ ಹೊರತು ಅದು ಕಮರ್ಷಿಯಲೈಸ್ಡ್ ಆಗಿ ಅಥವಾ ಅದು ತೋರಿಕೆಯ ಪ್ರದರ್ಶನ ಅಲ್ಲ. ಹಂಗಿದ್ದಿದ್ರೆ ಇವತ್ತು ನಮ್ಮ ದೇಶದಲ್ಲಿ 90% ಭಕ್ತಾದಿಗಳಿದ್ದಾರೆ. ಆ ಭಕ್ತಾದಿಗಳಿಂದ ಈ ದೇಶ ಅದ್ಭುತವಾಗಿ ಮಾನವೀಯ ಮೌಲ್ಯಗಳು ಇರ್ಬೇಕಾಗಿತ್ತು, ಆಗಿಲ್ಲ. ಅದರಿಂದ ತೋರಿಕೆಯ ಪ್ರದರ್ಶನಗಳನ್ನ ಮಾಡೋದು ಬೇಡ. ಈ ರೀತಿಯ ಕಾರ್ಯಕ್ರಮಗಳನ್ನ ನೀವು ಏನು ಈ ಆನ್ಲೈನ್ ಕಾರ್ಯಕ್ರಮ ಅಥವಾ ಅರಸೀಕೆರೆ ಧ್ಯಾನ ಯಜ್ಞ ಎಲ್ಲ ಮಾಡ್ತಿದ್ದೀರಲ್ಲ, ಇದು ನಮ್ಮ ನಡವಳಿಕೆಗಳು ಬದಲಾಗಬೇಕು. ತಿಳುವಳಿಕೆಗಳು ಎಲ್ರಿಗೂ ಇದೆ, ನಾನೇ ಹೇಳ್ಬೇಕು ಅಂತಿಲ್ಲ, ನಾನು ಹೇಳಿದ್ದೆಲ್ಲ ನಿಮ್ಗೂ ಗೊತ್ತಿರುತ್ತೆ. ಆ ತಿಳುವಳಿಕೆ ನಡವಳಿಕೆಗಳಾಗಿ ಬದಲಾಗಿಕೆ ಈ ರೀತಿಯ ಕಾರ್ಯಕ್ರಮಗಳು ಬಹಳ ಅವಶ್ಯಕತೆ ಇದೆ. ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಸಂವಾದ ನಡೆಸಲಿಕ್ಕೆ ನನಗೆ ಕೊಟ್ಟ ಅವಕಾಶಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ನನ್ನ ಮಾತನ್ನ ಮುಗಿಸ್ತೇನೆ. ಯಾವ್ದಾದ್ರು ಪ್ರಶ್ನೆ ಅಥವಾ ಸಂವಾದ ಇದ್ರೆ ನಿಮ್ಮ ಜೊತೆ ನಾನು ಈಗ ಕಂಟಿನ್ಯೂ ಆಗ್ತೀನಿ.